ವಕ್ರತುಂಡ ಮಹಾಕಾಯ ಹೌದು ಸೂರ್ಯಕೋಟಿ ಸಮಪ್ರಭ ಹೌದ್ ನಿರ್ವಿಘ್ನಂ ಕುರ್ಮೆ ದೇವ ಸರ್ವ ಕಾರ್ಯಸು ಸರ್ವದಾ ಸರ್ವ ಕಾರ್ಯಸು ಸರ್ವದಾ ಎನ್ನುತ್ತಾ ಹೌದು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕ ನಾಯಕನಾಗಿರತಕ್ಕಂತ ಯಾರಿಪ್ಪ ಪಂಚಮುಖದ ಪರಮಾತ್ಮನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಪರಮಾತ್ಮನ ಪಂಚಮುಖಗಳಲ್ಲಿ ಆಹಾ ಸದೋಜಾತ ಮುಖದಿಂದ ವಾಣಿಯನ್ನಾಗಿ ಆಂಧ್ರ ಪ್ರದೇಶ ನೆಲಗೊಂಡ ಜಿಲ್ಲೆ ಭುವನಗಿರಿ ತಾಲೂಕಿನ ಹೌದು ಸುಕ್ಷೇತ್ರ ಅನಿಸಿರ್ತಕ್ಕಂತ ಆಹಾ ಕೊಲ್ಲಿಯಪಾಕಿ ಸೋಮೇಶ್ವರ ಲಿಂಗದಲ್ಲಿ ಸೋಮವಾರ ದಿವಸ ಸೂರ್ಯ ಉದಯಕ್ಕೆ ಉದ್ಭವಿಸಿ ಬಂದಿರತಕ್ಕಂತ ಹೌದು ಜಗದ್ಗುರು ರೇವಣ ಸಿದ್ದೇಶ್ವರನ ಪವಿತ್ರ ಚರಣಾರವಿಂದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಆತನ ಪ್ರೀತಿಯ ಶಿಷ್ಯನಾಗಿರತಕ್ಕಂತ ಹೌದು ತಂದೆ ಭರಮದೇವರ ತಾಯಿ ಸೂರಾಮದೇವಿ ಪುಣ್ಯ ದಂಪತಿಗಳ ಗರ್ಭದಿಂದ ಜನಿಮೆತ್ತಿ ಬಂದು ಮಾವನಾರ್ಯನ ಕಾಟಕ್ಕಾಗಿ ಕಾಡಾರ್ಯನವನ್ನು ಸೇರಿ ಅಕ್ಕ ಮಾಯವನ ಕೈಯಲ್ಲಿ ಸಿಕ್ಕ ಬೆಳೆದು ದೊಡ್ಡವನಾಗಿ ಹೌದು ದುಷ್ಟ ದೈತರನ್ನ ಮರ್ದನ್ನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಮಾಡಿರ್ತಕ್ಕಂತ ಹೌದು ಯಾವ ಇದೇ ಸುವರ್ಣ ಕರ್ನಾಟಕ ಬೆಳಗಾವ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಡಾಗೆರೆ ಗುಡ್ಡದಲ್ಲಿ 12 ವರ್ಷ ತಪಸ್ಸನ್ನ ಗೈದು ತನಗ ಸವಿಲಾರದಂತ ಶಿಷ್ಯನನ್ನ ಕೂಡಿರ್ತಕ್ಕಂತ ಹೌದು ವಿಜಯಪುರ ಜಿಲ್ಲೆ ನೂತನ ಚಡ್ಚನ್ ತಾಲೂಕಿನ ಶಿರಾಡೋನ ಗ್ರಾಮದಲ್ಲಿ ಶಿಸ್ತಾಗಿ ನೆಲೆಸಿರ್ತಕ್ಕಂತ ಯಾರಿಪ್ಪ ಶಿವಸಿದ್ಧ ಬೀರೇಶ್ವರನ ಪವಿತ್ರ ಚರಣಾರಿಂದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಆತನಿಗೆ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂತ ಯಾರಿಪ್ಪ ಮಹಾರಾಷ್ಟ್ರ ರಾಜ್ಯ ಬಾರಾಮತಿ ಪಟ್ಟಣದ ಅರಸ ತಂದೆ ತುಕ್ಕಪ್ಪರಾಯ ತಾಯಿ ಅಮೃತಬಾಯಿ ಪುಣ್ಯ ದಂಪತಿಗಳ ಗರ್ಭದಿಂದ ಜನಿಮೆತ್ತಿ ಬಂದು ಗುರುವಿನಲ್ಲಿ ಸನಿ ಬೇರಾಗಿ ಸವಿದು ಶ್ರೀಗಂಧದ ಕೊಡ್ಡಾಗಿ ನವಿದು ಹೌದು ಗುರುವಿಗಾಗಿ ಹುಳಮುಟ್ಟದ ಹೂವ ಕಪ್ಪಿ ಕಲ್ಕದ ಶೀತಳನ್ನ ತಂದ ಗುರು ಸೇವೆಯನ್ನು ಮಾಡಿರ್ತಕ್ಕಂತ ಹೌದ್ರಿಪ್ಪ ವರ್ಷಕ್ಕೊಮ್ಮೆ ಅರಸ ದೀಪಾವಳಿಗೆ ಶಿವಪಾರ್ವತಿಯರನ್ನ ಧರಣಿಗಿಳಿಸಿರ್ತಕ್ಕಂತ ಯಾರಿಪ್ಪ ಕರೆ ಹುಲಿ ಮಾಳಿಂಗ ರಾಯನ ಕರ್ತೂತ ಗದ್ದಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಮರ್ಪಿಸುತ್ತ ಇದೇ ತೆರನಾಗಿ ಗುರುವಿನಲ್ಲಿ 7 ಯುಗಾಂತರ ಗುರು ಸೇವೆಯನ್ನ ಮಾಡಿ ಗುರುವಿನಲ್ಲಿ ಸಾನಿ ಬೇರಾಗಿ ಸೌದು ಶ್ರೀಗಂಧದ ಕೊಡ್ಡಾಗಿ ನವಿದು ಗುರುವಿನಲ್ಲಿ ದುಡುದು ಭಕ್ತಿಯನ್ನ ಹೆಚ್ಚಾಗಿ ಗುರು ಹೇಳ್ದ ಏನತ್ರಿಪ್ಪ ಯಪ್ಪಾ ಇನ್ನ ಮರತೆ ಮಂಡಲಕ್ಕ ಕರಿತಲಿ ಮಾನವರು ಉದ್ಧಾರ ಮಾಡಾಕ ಹೋಗಂದ ಕಾಲಕ್ಕ ಹೌದು ಯಾರಿಗ ಹೇಳಿದ ಈ ಗುರು ಯಾರ ಶಿಷ್ಯ ಯಾರಿಪ್ಪ ಯೋಗಿನಾದ ಮೋಗ ಸಿದ್ಧ ಮುತ್ತೆ 7 ಯುಗಾಂತರ ಗುರುವಿನಲ್ಲಿ ದುಡುಕೊಂಡ ಇನ್ನ ಕರಿತಲಿ ಮಾನವರು ಉದ್ಧಾರ ಮಾಡೋಕೋಸ್ಕರವಾಗಿ ಮರತೆ ಮಂಡಲಕ್ಕೆ ಹೋಗಂದಾಗ ಅವಾಗ ಅಂಶದ ಮುತ್ತೆ ಕೇಳ್ತಾನ ಏನತ್ರಿಪ್ಪ ಯಪ್ಪಾ ನೀ ಹಿಂಗ ಹೋಗಂದ ಅಂದ್ರ ನಾ ಎಲ್ಲಿಗೆ ಹೋಗ್ಬೇಕು ನಾ ಏನ್ ಮಾಡ್ಬೇಕು ಹೌದು ಅವಾಗ ನಾ ಹಿಂಗ ಹೋಗಂದ್ರ ಹೋಗಂಗಿಲ್ಲ ಇಲ್ಲ ನನಗೆ ಕೆಲವೊಂದಿಷ್ಟು ಸಾಹಿತ್ಯಗಳನ್ನು ಕೊಡಬೇಕು ಸಂಗಾಟ ನೀನು ಬರಬೇಕು ಅಂತ ಕೇಳ್ದ ಹೌದು ಏನ್ ಕೇಳ್ತಿ ಕೇಳತ್ತ ಹೇಳ್ಕಿರಂದ ಗುರು ಅಂಶದ ಮುತ್ಯಾಗ ಅಂದಾಗ ಸಾಹಿತ್ಯಗಳನ್ನು ಕೇಳ್ದ ಏನಂತ ಕೇಳಿದ್ರಿಪ್ಪ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಚೀಲ ಪ್ರಸಾದ ಗಂಟ ಮಳಿಕೀಲ ಬೆಳಿಕೀಲ ಬಡವಗ ಭಾಗ್ಯ ಪಂಜಿಗೆ ತೊಟ್ಟಿಲ ಸಾಲ ಸತ್ತಿಗೆ ಮೇಲ ಕಳಸ ವಡ್ಡಿ ವಾಲಗ ಶಿವಸ್ಥಾನ ಕಂಚಿನ ಕೈತಾಳ ನಂದಾದೀಪ ನಂದಾದೇವಿಗೆ ಸರ್ವ ಸಾಹಿತ್ಯಗಳನ್ನ ತಗೊಂಡು ಮುಂದ ನಂದಿಗೆ ಮಾಡ್ಕೊಂಡು ಹಿಂದ ತಂದಿಗೆ ಮಾಡ್ಕೊಂಡು ಬಲಗೈ ಬಂಟ ಭೂತಾಳ ಸಿದ್ದನನ್ನ ಕರ್ಕೊಂಡು ಆ ಕೈಲಾಸವನ್ನ ಬಿಟ್ಟು ಗಂಧಲಗಿರಿ ಮಂದಲಗಿರಿ ದುರ್ಣಾಗಿರಿ ಶ್ರೀಶೈಲ ಹಿಂಗೆಲ್ಲ ನಾಡ ಸಂಚಾರ ಮಾಡುತ್ತಾ ಕೊನೆಯದಾಗಿ ಮೂರೂರು ಸೀಮೆ ಮುಮ್ಮೆಟ್ಟ ಗುಡ್ಡ ಹರಿಕೇರಿ ಜಾಲಿಗಿರಿ ಸಿದ್ದಾಪುರ ಮೂರೂರು ಸೀಮೆ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದ ಹಗ್ಗ ಕೋಲುಗಳಿಲ್ಲದೆ ಅಂತರದಿಂದ ಕಮಳಿ ಡೇರೆಯನ್ನ ಹೊಡೆದು ತಪಸ್ಸನ್ನ ಮಾಡಿರ್ತಕ್ಕಂತ ಯೋಗಿನಾದ ಅಮೋಷದ ಮುತ್ಯನ ಪವಿತ್ರ ಚರಣಾರವಿಂದಕ್ಕೂ ಕೂಡ ಹಣೆ ಮಣಿಯುತ್ತ ಬೆಳಗಾವ ಜಿಲ್ಲೆ ಗೋಕಾಕ ತಾಲೂಕ ಇವ ಹಡಗಿನಾಳ ಗ್ರಾಮದೊಳಗ ನನ್ನಪ್ಪ ಮುತ್ತೇಶ್ವರನ ದ್ವಾರ ಬಾಗಲದ ವಾಸ್ತು ಶಾಂತಿ ನಿಮಿತ್ತವಾಗಿ ಎಷ್ಟು ಮಂದಿ ದೇವಾಣ ದೇವತೆಗಳು ಕೂಡ್ಯಾರ ನಿನ್ನೆ ರಾತ್ರಿಯಾಗಿಂದ ಹಿಡಿದು ಇಲ್ಲಿ ತನ ಎಲ್ಲಾರು ಹೇಳ್ಕೊತ್ ಬರ್ಲಕತ್ತಾರ ಹೌದಾ ಈ ಕಡೆ ದೇವಾನು ದೇವತೆಗಳನ್ನ ಕರೆಸಿ ಸತ್ಯಸಿದ್ಧರ ಮಾಡಿರ್ತಕ್ಕಂಥ ಚರಿತ್ರಾಮೃತವನ್ನು ಕೇಳಕೋಸ್ಕರವಾಗಿ ಸತತ್ 4-5 ದಿವಸ ಆಯ್ತು
ಹೊಟ್ಟಿದು ನಡ್ದೈತಿ ಆ ಕಡೆ ಹೊಟ್ಟೆದು ನಡ್ದೈತಿ. ಆ ಹೊಟ್ಟೆ ತುಂಬಿದ ಬಳಕ ನೆತ್ತಿದು ಸ್ವಲ್ಪ ನಡಿಲೆತ್ತ ತಿಳ್ಕೊಂಡು ತಿಳ್ಕೊಂಡು ಈ ಕಡೆ ಇಲ್ಲಿ ಹಚ್ಚಾರ. ಇಲ್ಲಿ ಹಚ್ಚಾರ. ಇದು ಕೈಲೆ ತಗೊಂಡು ಬಾಯಿಲೆ ಊಟ ಮಾಡಿದ್ರ ಆಹಾ ಹೊಟ್ಟಿ ತುಂಬತದ. ಹೊಟ್ಟಿ ತುಂಬತದ. ಇದು ಕಿವಿಲೆ ಊಟ ಮಾಡಿದ್ರ ನೆತ್ತಿ ತುಂಬತದ ಅಂತ ತಿಳ್ಕೊಂಡು ಹೌದ್ರಿಪ್ಪ. ಅದಕ್ಕ ಗುರು ಹಿರಿಯರಾಗಿರತಕ್ಕಂಥವ್ರು ಏನ್ ಮಾಡ್ಯಾರಿಪ್ಪ? ಒಳ್ಳೆ ಒಂದೆರಡು ಕಲಾ ಸಂಘನ ತರಿಸಿಕೆರಿಂದ ಕರೆಸಿಕೆರಿಂದ ಎಷ್ಟೆಷ್ಟು ನಿಮ್ಮ ಮತಿಗೆ ಭಗವಂತ ಬುದ್ಧಿ ಕೊಟ್ಟಾನ, ನಿಮ್ಮ ಮತಿಗೆ ಎಷ್ಟೆಷ್ಟು ಹೊಳಿತದ. ಇವತ್ತಿನ ದಿವಸ ಇಂಥ ಒಂದು ಪುಣ್ಯಮಯ ಕಾರ್ಯಕ್ರಮದೊಳಗ ತಮಗ ನಿಲುಕಿರ್ತಕ್ಕಂಥ ಮಾತನ್ನ ಪ್ರತಿಪಾದನೆ ಮಾಡ್ರಿ ಅಂತಕ್ಕಂಥ ಮಾತು ಹೇಳಿದಾಗ ಹೇಳ್ಯಾರಿಪ್ಪ. ಆ ಎರಡು ಕಲಾ ಸಂಘದವ್ರಂದ್ರು ಒಂದ್ ಮಾತು ನಂದೊಂದು ಹೇಳ್ಬೇಕಿಲ್ಲಿ. ಹೇಳ್ಬೇಕ್ರಿಪ್ಪ. ಫೋನ್ ಹಚ್ಚಿ ಹೇಳಿದ್ರ ನಮಗ ಕಂಬನನ್ನಾರಾಯ್ತು. ಹೌದೌದು. ಎಲ್ಲಾರು ಇಲ್ರಿ ನಮ್ಮದೊಂದ್ ದೊಡ್ಡ ಜಾತ್ರೆ ಅದ ಬರ್ಬೇಕಂತ ಕಾಲಕ್ ನಿನ್ನೆ ಮಧ್ಯಾಹ್ನ ಬಂದಿ ನಾವು ಬೆಟ್ಟಿ ನೋಡಕ್ಕಾಗಿ. ಹೌದ್ರಿಪ್ಪ. ಆಯ್ದ ನಿನ್ನೆ ಬೆಳತಾನ ಇದ್ವು. ಹಗಲ ಕಾರ್ಯಕ್ರಮ ಇರ್ತಾವ ಒಂದೊಂದ್ ಸಂದ್ ಕೇಳಿ ಹೋಗ್ಬೇಕಂತ ಕೂತಿದ್ಯೋ. ಹೌದು. ಆಯ್ದ ಬರಿಗಿ ನಮ್ಮ ಲಕ್ಷ್ಮಿ ಅವರು ಒಂದು ಪಾಳೆ ಹಾಡಿದ್ರು. ಹಾಡ್ರಿಪ್ಪ. ಇಲ್ಲ ಮತ್ತಿದು ಶಿವಶಕ್ತಿ ವಾಕ್ವಾದ ಬ್ಯಾಡ್ರಿ, ಎಲ್ಲಾ ಸಾಲ ಸಿದ್ಧರು ಕೂಡ್ಯಾರ, ಬಹಳ ಎಲ್ಲಾ ಹಿರಿಯರು ಕೂಡ್ಯಾರ. ಆ ಸ್ವಲ್ಪ ಮಾರ್ಗ ಹಾಡ್ರಿ ಅಂದ ಕಾಲಕ್ಕ ಒಳ್ಳೆ ಆಚೆ ಕಡೆ 4 ವೇದ 6 ಶಾಸ್ತ್ರ 18 ಪುರಾಣ ಬಿಡದೆ ಓದಿಕೊಂಡಿರ್ತಕ್ಕಂಥವ್ರು ಶಿವಶಕ್ತಿ ವಾಕ್ವಾದದೊಳಗ ಒಂದು ಎದಿ ತಟ್ಟಿಯನ್ನ ಕಾರ್ಯಕ್ರಮನ ಮಾಡತಕ್ಕಂತ ನಮ್ಮ ಗುರುಜಿ ಸ್ವರೂಪಿ ಆಗಿರ್ತಕ್ಕಂಥವ್ರು ಇದೇ ಒಂದ ನೆರಿಹಳ್ಳಿ ಆಗಿರ್ತಕ್ಕಂಥ ಕಪರಟಿ ಗುರುಜಿ ಅವ್ರು ಹೇಳಿದ್ರು. ಏನತ್ರಿಪ್ಪ? ಇಲ್ಲಿ ಜನಕ್ಕ ಏನ ಬೇಕಾಗ್ಯದ ಅದನ್ನ ಉಣಬಡಿಸೋದೈತಿ. ಹೌದು. ಹಾಡಿಕಿ ಕಲಾ ಸಂಘ ಅಂದ್ರ ಒಂದು ಕಿರಾಣಿ ಅಂಗಡಿ ಇದ್ದಂಗ. ಹೌದ್ರಿ. ಯಾರು ಏನ್ ಇಚ್ಛ ಮಾಡ್ತಾರ ಅವ್ರಿಗೆ ಅದನ್ನ ನಾವು ಕೊಡ್ಬೇಕಾಗ್ತದ ಅಂತಕ್ಕಂಥ ಮಾತನ್ನ ಹೇಳಿ ಆ ಅಮಸಿದ ಮುತ್ತನ ಚರಿತ್ರೆಯನ್ನ ತಮಗೆ ಎಷ್ಟ ಗುರುಗಳು ಹೇಳ್ಯಾರ, ಆ ಗುರುಗಳಿಗೆ ಎಷ್ಟು ತಿಳಿದದ ತಮ್ಮೆಲ್ಲರಿಗೆ ಹೇಳ್ಕೊತ್ ಬಂದ್ರಿಪ್ಪ. ಅದಕ್ಕ ಒಂದ್ ಮಾತು ಹೇಳಿದ್ರು. ಆ ಕಾಲಕ್ಕ ನನಗ ನಾಗೋಣಾರ್ ಬಂದಂದ್ರು, ಸರ್ ಮಾರ್ಗ ಹಾಡ್ ಅನ್ನಕತ್ಯಾರ್ರಿ, ಮಾರ್ಗ ಹಾಡ್ದಿವಿ ಅಂದ್ರ ಮಾತಾಡಕ್ ನಮಗ ಅಷ್ಟೊಂದ್ ಹತ್ರದೊಳಗ ಬರಂಗಿಲ್ಲ, ಹೆಂಗೋ ಬಂದಿರಿ 4 ಮಾತು ನೀವ ಮಾತಾಡ್ರಿ ಎತ್ತಂದ್ರ ಅವ್ರು. ಅದಕ್ಕ ಇಲ್ಲಿ ಕೂತಿದ್ವಿ ನಾವು ಬಂದ್ ಸರ್ ಎಲ್ಲಾರಿಗೆ ಭೇಟಿಯಾಗಿ ಅಲ್ಲೇ ಸುಮ್ಮ ಕೇಳ್ಬೇಕಂತ ಕೂತಿದ್ಯೋ. ಹಿಂಗ ಅಂದ್ ಬಳಕಿಲ್ರಿ ಸ್ವಲ್ಪ ನೀವು ಮಾತಾಡ್ರ ಮತ್ತೆಗೆ ನಿಲಕದಷ್ಟು ಮಾತಾಡ್ತೀನಿಪ್ಪ. ನಾನಂತೂ ಸಾಲಿ ಕಲತಾವಲ್ಲ, ಓದಲಕ್ಕ ಬರೀಲಕ್ಕತ್ತು ನನಗ ಬರಂಗಿಲ್ಲ. ಯಾರ ಗುರು ಹಿರಿಯರ ನನಗೆ ಎಷ್ಟು ಹೇಳ್ಕೊತ್ ಬಂದಾರ, ನನ್ನ ಮತ್ತಿಗೆ ಎಷ್ಟು ಹೊಳಿತದ ಅಷ್ಟ್ರ ಮಟ್ಟಿಗೆ ಹೇಳಾಕ್ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಯಾಕಾದ್ರ ಆಯ್ತಪ್ಪ ಅಂತ ಕೇಳಿದ್ರ, ಈಗ ಇಲ್ಲಿಗೆ ಬಂದಿದ್ದೆ ನಾನು ಹುಕ್ಕೇರಿದಿಂದ ಇಲ್ಲಿಗೆ ಬಂದಿನಿ. ಬಂದಿರ್ಲಿ ಸೈಕಲ್ ಮೋಟರ್ ತಗೊಂಡು. ಸೈಕಲ್ ಮೋಟರ್ ಪಂಚರ್ ಆಗ್ಯದ. ಏನೋ ಸೈಕಲ್ ಮೋಟರ್ ಪಂಚರ್ ಆಗ್ಯದ. ಇಲ್ಲಿ ಯಾರ ಇದ್ರಂದ್ರ ಬಾಜು ಅಂಗಡಿಗೆ ಹೋಗ್ಕಿರಂದ ಪಂಚರ್ ತಗಸ್ಕೊಂಡು ನಮ್ಮ ಊರಿಗೆ ಹೋಗ್ಬೇಕು. ಪಂಚರ್ ಹಂಗ ಬರಿಗೆ ಅವ್ರು ತಮ್ಮ ಸಂಘ ಜೋಡಣೆದಾಗ ತಾವ್ ಬಂದಿದ್ರು. ಇಲ್ಲಿ ರೊಟೇಷನ್ ಬೇರೆ ಹತ್ತಿದ್ರಿಂದ ಪಂಚರ್ ತೆಗ್ಯಾಕ ಅದಕ್ಕ ಮೇಸ್ತ್ರಿ ಬೇಕಾದಂಗಾಯ್ತು. ಹೌದ್ರಿಪ್ಪ. ಗಾಡಿ ಬಂದ ಇಲ್ಲಿಗೆ ನಿಂತಿತ್ತು. ಇನ್ನು ಗಾಡಿ ಚಾಲು ಮಾಡಬೇಕಾದ್ರೆ ಅದಕ್ಕೊಬ್ಬರು ಬೇಕಾಗಕತ್ತು. ಅದಕ್ಕೆ ಹೆಂಗೋ ಇದ್ದೀರಿ ನಮ್ಮದು ಸ್ವಲ್ಪ ಗಾಡಿ ಒಂದಿಟ್ಟು ನುಗುಸ್ರಿ ಡಕೋಟ ಆಗ್ಯದ ಅಂತ ತಿಳ್ಕೊಂಡು ನಾವು ಡಕೋಟ, ನಮ್ಮ ಮ್ಯಾಲೂನು ಡಕೋಟ. ಇವತ್ತು ನಾವು ಡಕೋಟ, ನಮ್ಮ ಮ್ಯಾಲೂನು ಡಕೋಟ. ಎಲ್ಲಾರು ಕೂಡಿ ಇದನ್ನ ಹಂಗ ನುಗುಸಿ ಒಂದಿಟ್ಟು ಮ್ಯಾಲಕ್ ಒಯ್ರಿ ತಮ್ಮೆಲ್ಲರಿಗೂ ಕಳಕಳಿ ವಿನಂತಿ ಐತಿ. ಒತ್ತಿ ಮ್ಯಾಗ ಒಯ್ರಿಕ್ರೆ ತೆಳಗ್ ತೆಗಿ ನುಗುಸ್ಬೇಡ್ರಿ ತನ್ನ. ಇನ್ ನೋಡು ಒಂದ್ ಮಾತು ಹೇಳ್ತೀನಿ ರಂಸಿದನ. ಹೆಂಗ್ರಿಪ್ಪ? ಒಂದ್ ಹೊರಗಿನ ಮಾತು ಹೇಳಿದ್ರ ಒಂದ್ ಒಳಗಿನ ಮಾತ. ಹೌದು. ಮನಿ ಐತಿಲ್ಲ, ಮನಿ ಐತಿ. ಮನಿ ಒಳಗ ವೈನಿ ಒಂದ್ ದಿವ್ಸಕ್ಕೆ ಎಷ್ಟು ಸಲ ಕಸ ಹೊಡಿತಾಳು? ಕಸ ಇವ್ರು ಹೊಳ್ಳಿ ಮಾಡ್ರೆ ಹೊಳ್ಳಿ ಹೊಡಗತ್ತಾರ ಅವ್ರು. ಹೌದಿಲ್ಲ? ಮನಿಗೆ ಒಂದ್ ಬಾಗಲ ರೂಲ್ಸ್ ಪ್ರಕಾರ 2 ಬಾಗ್ಲಿ ಇರ್ತಾವ, 4 ಕಿಡಿಕಿ ಇರ್ತಾವ. ಹೌದಾ? ಇವ್ 2 ಅವ್ 4 6 ಕಿಡಿಕಿ ಒಳಗಿಂದ ಕಸ ಬಿದ್ದೆ ಬೀಳ್ತದ. ದಿವ್ಸಕ್ 4-5 ಸಲ ಹೆಣ್ಮಕ್ಳ ಕಸಬರಿಗೆ ತಗೊಂಡ್ ಕಸ ಹೊಡಿತಾರ. ಅದನ್ನ ಕಸ ಹೊಡಿಗೆ ಎಲ್ಲಿ ತಿಪ್ಪಿಗೆ ಓದ್ ಹಾಕ್ತಾರ. ತಿಪ್ಪಿದಿಂದ ಒಯ್ದ ಮತ್ ಗೊಬ್ಬರ ಆಗನ ಹೊಲಕ್ ತಂದ್ ಹಾಕ್ತಾರ. ಮತ್ ಹೊಲದಾಗ ಅದ್ರ ಬೆಳಿ ಕೊಡ್ತದ. ಹೌದಾ? ನೀವು ತಿಪ್ಪ್ಯಾಗ್ರೆ ಒಗಿರಿ ಖರೆ, ಅದಕ್ಕ ಒಂದು ಬೀಜ ಅದ ಅಂತ ತಿಳ್ಕೊಂಡ್ ಕೆರೆ ಅಂದ ನೀವ ಅದನ್ನ ಎಲ್ಲಾರ ಒಗಿರಿ ಖರೆ. ಒಟ್ಟ ಇದಕ್ ಒಂದಿಟ್ಟು ಆಶೀರ್ವಾದ ತಮ್ಮ ಎಲ್ಲಾರ್ದು ಇರ್ಲತ್ತ ಹೇಳುತ್ತಾ ಅದಕ್ಕ ನಮ್ಮ ಒಳ್ಳೆ ಅಣಬಾವಿ ಗುರುಜಿಯವರಾಗಿರ್ತಕ್ಕಂಥವ್ರು ಅಮಸಿದ ಮುತ್ಯ ಮತ್ತು ಮಾಳಿಂಗರ ಬೀರಾಣ ದೇವ್ರ ಇತಿಹಾಸದೊಳಗ ಲಕ್ಷ್ಮಿ ಇವತ್ತು ಅಮಸಿದ ಮುತ್ಯ ಮತ್ತು ಬೀರಾಣ ದೇವ್ರ ಪಟ್ಟಣ ಕಡಲಿ ಇಟ್ಟೋಬ್ರಾಯ ಅಂದ ಚರಿತ್ರೆ ಇತಿಹಾಸನ್ನ ಹಾಡ್ತೀನಿ ಅನ್ನತಕ್ಕಂತ ಮಾತನ್ನ ಆ ಒಂದ ಕ್ಯಾಲಿ ರೂಪದೊಳಗ ಪದ್ಯವನ್ನ ಮಾಡಿ ಹಾಡಿದ್ರು ತಾವೆಲ್ಲರೂ ಕೇಳಿರಿ. ಹೌದು ಕೇಳಿದ್ರಿ. ಎಲ್ಲಿ ಆ ಇಟ್ಟೋಬರಾಯ ಮತ್ತು ಬೀರ ದೇವರ ಮುಪ್ಪಾಣ ವೇಷವನ್ನ ತಟ್ಟುಕೊಂಡು ಮುಮ್ಮೆಟ್ಟು ಗುಡ್ಡಕ್ಕೆ ಬಂದ್ರು. ಅಲ್ಲಿಗೆ ಸನ್ನಿವೇಶ ಅವರು ಏನೇನ್ ಹೇಳಿದ್ರು ಏನ್ರಿಪ್ಪ?
ಏನೇನ್ ಹೇಳಿದ್ರ ಅದು ನನಗೂ ತಿಳಿಲಿಲ್ಲ ರಾಮಶಿದನ. ಹೌದ್ ಹೌದು ಇರ್ಲಿ ಯಾಕಂತ ಕೇಳಿಲ್ಲ. ಹಾ ತಿಳಿಲಿಲ್ಲ ಅಂದ್ರ ಮತ್ತೊಮ್ಮೆ ಕೇಳಿ ತಿಳ್ಕೊಬೇಕು ತಿಳಿದವ್ರ ಹತ್ತಿರ. ಹೌದ್ ಹೌದು ಹೌದಾ? ಹೌದ್ ಈಗ ನನಗ ಗುರು ಹಿರಿಯರು ಹೇಳಿದ ಪ್ರಕಾರ ಹೌದ್ ಹೆಂಗೈತಿ ಅಂತ ಕೇಳಿದ್ರ, ಹೆಂಗ್ರಿಪ್ಪ ಈಗ ಆ ಲಕ್ಷ್ಮಿ ಪದ ಹಾಡಿದಳು. ಹಾಡ್ ಹೇಳ್ರಿಪ್ಪ. ಹೌದಿಲ್ಲ? ಹೌದ್ ಪದ ಹಾಡಿದಳು ಹಾ ಹೆಂಗ ಅಂತ ಕೇಳಿದ್ರ, ಹೆಂಗ್ರಿಪ್ಪ ಶಿವ ಪಾರ್ವತಿ ಲೋಕ ಸಂಚಾರಕ್ಕಾಗಿ ವಿವರ ಸಂಚಾರಕ್ಕ ಆಗಿ ಈ ಧರಣಿಗೆ ಬಂದ್ ಇಳಿದಿದ್ರು. ಹೌದು ಧರಣಿಗೆ ಬಂದ್ ಇಳಿದ ಕಾಲಕ್ಕ ಹಾ ಪಾರ್ವತಿ ಪರಮೇಶ್ವರ ಹಾ ಈ ಭೂಲೋಕಕ್ಕೆ ಬಂದ ಕೂತಾಗ ಪಾರ್ವತಿ ತೊಡಿ ಮ್ಯಾಗ ಪರಮಾತ್ಮ ತನ್ನ ತಲೆಯನ್ನ ಇಟ್ಟು ಮಕ್ಕೊಂಡಿದ್ದ. ಹೌದು ಅವಾಗ ಪಾರ್ವತಿಗೆ ನಿಸರ್ಗವನ್ನ ನೋಡಿಕರಿಂದ ಆಹಾ ಮೋಹನ ಉಕ್ಕೇರಿ ಹೌದು ತನ್ನ ಎರಡು ಎದಿಗಳನ್ನ ಬಿಗದು ಎದಿ ಹಾಲ ಧರಣಿಗೆ ಬೀಳಕತ್ತು. ಹೌದು ಬಿದ್ದಿರತಕ್ಕಂತ ಹಾಲನ್ನ ಕೆಡಿಸಬಾರ್ದತ್ತ ತಿಳ್ಕೊಂಡು ತಿಳ್ಕೊಂಡು ಎಡಕಿನ ಮಲಿ ಹಾಲ ಮತ್ತು ಮಣ್ಣನ್ನ ಕೂಡಿಸಿ ಒಂದು ಹೆಣ್ಣು ಗೊಂಬೆಯನ್ನ ತಯಾರು ಮಾಡಿ, ಮಾಡಿ ಬಲಕಿನ ಎದೆ ಹಾಲ ಹಾ ಮಣ್ಣನ್ನ ಕೂಡಿಸಿ ಒಂದು ಗಂಡ ಗೊಂಬೆಯನ್ನ ತಯಾರು ಮಾಡಿ ಮಾಡಿ ಎರಡು ಗೊಂಬೆಗಳನ್ನ ಮಾಡಿ ಮುದ್ದಾಗಿ ಮಾಡಿಕರಿಂದ ಇಟ್ಟಳು. ಹೌದ್ ಹೌದು ಪರಮಾತ್ಮ ಎದ್ದ. ಹಾ ಪರಮಾತ್ಮ ಎದ್ದು ಕೇಳ್ದ, ದೇವಿ ಈ ಗೊಂಬೆಗಳನ್ನ ಯಾಕೆ ಮಾಡಿದೆ ಅಂತ ಕೇಳಿದಾಗ, ಕೇಳಿದಾಗ ಭಗವಂತ ನಾನು ನೀನು ಈ ಮರತೆ ಮಂಡಲಕ್ಕೆ ಬಂದಾಗ ಇಲ್ಲಿ ನನ್ನ ಎದಿಗಳನ್ನ ಬಿಗದ ಸ್ತನಗಳನ್ನ ಬಿಗದ ಹಾಲು ಉಕ್ಕೇರಿ ಧರಣಿಗೆ ಬಿದ್ದವ್ ಕೆಡಿಸಬಾರ್ದ, ವ್ಯರ್ಥಾಗಿ ಹೋಗಬಾರ್ದ. ಇವ್ರದಿಂದ ಮುಂದೆ ಒಂದು ಧರ್ಮ ಉದ್ಧಾರ ಆಗ್ಬೇಕಾಗ್ಯದ, ಒಂದು ಮತ ಬೆಳಿಬೇಕಾಗ್ಯದ. ಇವಕ್ಕೆ ಎರಡಕ್ಕೂ ಜೀವ ಕಾಳ ತುಂಬ ಅಂದಂದ ಕಾಲಕ್ಕ ಅಂದಾಗ ಅವಾಗ ಪರಮಾತ್ಮ ಎರಡು ಗೊಂಬೆಗೆ ಜೀವ ಕಾಳ ತುಂಬದ. ಹೌದು ಹೌದು ಮಣ್ಣ ಗೊಂಬೆಗೆ ಜೀವ ಕಾಳನ್ನ ತುಂಬಿಕರಿಂದ ಏನ ನಾಮಕರಣ ಮಾಡೋಣ ಅಂತ ಕೇಳಿದಾಗ ಎರಡು ಮುದ್ದಾಗಿದ್ದುದ್ರ ಸಲುವಾಗಿ ಮುದ್ದುಗೊಂಡ ಮುದ್ದಾಯ ತಿಳಿ ನಾಮಕರಣ ಮಾಡಿದ್ರು. ಅವೆರಡು ಗೊಂಬೆ ಕೌರವ ಋಷಿ ಆಶ್ರಮದೊಳಗೆ ಬೆಳಿಲಾಕ ಬಿಟ್ರು. 24 ವರ್ಷ ಆ ವಯಸ್ಸಾದ ಬಳಿಕ ಮತ್ತ ತಿರುಗಿ ಶಿವಪಾರ್ವತಿ ಭೂಮಂಡಲಕ್ಕೆ ಬಂದ. ಎರಡು ಗೊಂಬೆಗೆ ಲಗ್ನವನ್ನ ಮಾಡಿದ್ರು. ಅವರ ಹೊಟ್ಟೆಲಿ ಆದಿಗೊಂಡ ಅನ್ನತಕ್ಕಂತ ಮಗ ಹುಟ್ಟದ. ಆ ಆದಿಗೊಂಡಗ 6 ಮಂದಿ ಮಕ್ಕಳು ಹುಟ್ಟಿದ್ರು. ಯಾರ್ಯಾರ ಇದೇ ಲಕ್ಷ್ಮಿ ಹಾಡಿದಳು ನೋಡು. ಅಮರಗೊಂಡ ತುಮರಗೊಂಡ ಮಾರಗೊಂಡ ಬೀರಗೊಂಡ ಶಿವಗೊಂಡ ಕಡೆ ಹುಟ್ಟು ಉಂಡಾಡು ಶಿವ ಪದ್ಮಗೊಂಡ. ಇವ ಉಂಡಾಡು ಪದ್ಮನ ತಿರುಗಾಡ್ಕೊತ ಹೋಗ್ತಿದ್ದ. ಹಿಂದಕ್ಕ 5 ಮಂದಿ ಅಣ್ಣತಮ್ಮರ ಜಗಳ ತೆಗೆದ್ರು. ಯಾಕಂತ ಕೇಳಿದ್ರ ಸಣ್ಣ ತಮ್ಮದನ್ ಹಿಂಗ ತಿರುಗಾಡಕ್ ಬಿಟ್ಟಿವ್ ಅಂದ್ರ ನಾವು 5 ಮಂದಿ ದುಡಿಲಾಕತ್ತಿದೆವು. ನಾಳೆ ಅಕಸ್ಮಾತ್ ಬ್ಯಾರೆ ಆಗಾಕತ್ರ ಪಾಲ ಏನ್ ಬಿಡಂಗಿಲ್ಲ, ಗೆರಿ ಹೊಡೆದ ತಗೋತಾನ. ನಿನ್ನ ತಮ್ಮ ನಾಳಿಂದ ಹೊಲಕ್ ಬರ್ಬೇಕಂದ ಕಾಲಕ್ಕ ಆ ಪದ್ಮಗೊಂಡ ಎಲ್ಲಿ ಹೊಲಕ್ ಹೋಗ್ತಾನ, ದುಡಿಲಕ್ ಹೋಗ್ತಾನ. ಇದು ಕಥಾವಾಗ ಹಿಂಗ್ ಬಂದದ. ಅದಕ್ಕ ಇನ್ನ ಇಟ್ಟೊಬ್ರಾಯಣ ಸನ್ನಿವೇಶ ಗುರುಜಿ ಅವ್ರು ಹೇಳಿದ್ರು. ನಮಗ ಏನ್ ಅನಿಸಿಕೆ ಅದ, ಏನ್ ತಿಳಿತದ, ಇಲ್ಲಿ ವಾದ ಮತ್ತು ಪ್ರತಿವಾದ ಇಲ್ಲ. ನನಗ ಎಷ್ಟ ತಿಳಿತದ ಎಷ್ಟ ಹೊಳಿತದ ನಾನು ಮಾತಾಡ್ತೀನಿ. ಹೌದು, ನಾ ಎಲ್ಲಾರೆ ತಪ್ಪಿ ಬಿಟ್ಟಿರ್ತನಲ್ಲ ಆ ಬಿಟ್ಟ ಸ್ಥಳ ಅನ್ನ ಗುರುಜಿ ಅವರು ತುಂಬಿ ಮತ್ತ ಅದನ್ನ ತಗೊಂಡು ಮುಂದಕ್ಕೆ ಹೋಗ್ಬೇಕು. ಹೌದು ಈಗ ಸುಮ್ಮಿಲ್ಲ ಒಬ್ಬ ಸಣ್ಣ ಮೇಸ್ತ್ರಿ ಅದಾನ, ಇವನ ಕಡೆಯಿಂದ ಚಾಲು ಮಾಡ್ಕೊಂಡು ಗೋಕಾಕ ದೊಡ್ಡ ಗ್ಯಾರೇಜ್ ಗಾಡಿ ಒಯ್ಬೇಕಾಗೈತಿ. ಒಯ್ಬೇಕಾದ್ರ ಅದನ್ನ ಎಲ್ಲಾರು ಸ್ವಲ್ಪ ಕೈ ಹಚ್ಚಿ ನಗುಸ್ಕೋತ್ ಗೋಕಾಕ ಗ್ಯಾರೇಜ್ ಹೋಗ್ಬೇಕಾಗ್ಯದ. ಹೌದಿಲ್ಲ? ಅಲ್ಲಿಗೆ ಹೋಗ್ಬೇಕಾಗಿತ್ತಂದ್ರ ನನಗೆ ಎಷ್ಟು ಸಾಧ್ಯ ಆಗ್ತದ ನಾನು ಒತ್ತತೀನಿ. ನಾ ಎಲ್ಲಿಗೆ ನಿಂದ್ರಿಸ್ತೀನಿ ಅಲ್ಲಿಗೆ ಗುರುಜಿ ಅವರು ಮತ್ತದನ್ನ ಮುಂದಕ್ಕೆ ಸಾಗಿ ಒತ್ತು ಕೊಟ್ಟು ಹೋಗ್ತಾರಂತಕ್ಕಂತ ಮಾತನ್ನ ಹೇಳುತ್ತಾ ಈಗ ಇದೇ ಹೇಳ್ಕೊತ ಬಂದಿನಿ ನಾನು. ಅಮಸಿದ ಮುತ್ತ ಗುರುವಿನನ್ನ ಕರ್ಕೊಂಡು ನಾಡ ನಗರ ಸಂಚಾರ ಮಾಡೋತ ಗಂಧಲಗಿರಿ, ಮಂದಲಗಿರಿ, ದುರ್ಣಗಿರಿ, ಶ್ರೀಶೈಲ ಇಲ್ಲಿ ಸ್ತನ ಬಂದ್ರು. ಇಲ್ಲಿ ಗುರು ಶಿಷ್ಯರು ಕೂಡ್ಕೊಂಡು ಬಂದಾರ. ಹೌದಾ? ಕೈಲಾಸದೊಳಗೆ ಮಾತಾಗ್ಯದಪ್ಪ, ಇದನ್ನೆಲ್ಲ ಸರ್ವ ಸಾಹಿತ್ಯಗಳನ್ನ ನೀ ತಗೋ, ಖರೆ ತಿರುಗಿ ನೋಡ್ಬೇಡ. ತಿರುಗಿ ನೋಡ್ಬೇಡ ಅಂತ ಗುರು ಹೇಳ್ದ. ಗುರುವಿನ ಮಾತನ್ನ ಪಡ್ಕೊಂಡ್ ಕೆರಿಂದ ಅಂಶದ ಮುತ್ಯ ತಿರುಗಿ ನೋಡ್ದ. ತಿರುಗಿ ನೋಡಿದ ಬಳಕ ಮಕನಾಪುರದಾಗ ನಾಗರಾಯನ ಗೊಬ್ಬರ ಡಿಗ್ಗಿ ಒಳಗ ಶಿವಂಪುರ ಹಟ್ಟಿತ್ತದ ಮೊದಲು. ಶಿವಂಪುರ ಹಟ್ಟಿ ಒಳಗ ನಾಗರಾಯನ ಗೊಬ್ಬರ ಡಿಗ್ಗಿ ಒಳಗ ಶಿವ ಮಾಯಾದ. ಅದಕ್ಕೆ ಮಾಯಾಗಿರತಕ್ಕಂತ ಸ್ಥಳ ಮಾಯಾದ ಮಕನಾಪುರ ಅಂತೇಳಿ ಹೆಸರು ಬತ್ತು ಹಿಂಗ್ ಹೇಳ್ತಾರ. ಹೌದು. ಇಲ್ಲಿ ನಾ ಕೇಳೋದು ಏನಪ್ಪಾ ಅಂತ ಕೇಳಿದ್ರೆ ನನ್ನ ಗಾಡಿ ಎಲ್ಲಿಗೆ ತಂದು ನಿಂದ್ರಿಸ್ತೀನಿ, ಇನ್ನು ಮುಂದೆ ಅವ್ರು ಒತ್ತಬೇಕು. ಹೌದು. ಈಗ ಗುರು ಶಿಷ್ಯರು ಕೂಡಿ ಗಂಧಲಗಿರಿ, ಮಂದಲಗಿರಿ, ದುರ್ಣಗಿರಿ, ಶ್ರೀಶೈಲ ತಿರುಗಾಡ್ಕೋತ ಇದನ್ನೆಲ್ಲ ಸಂಚಾರ ಮಾಡ್ಬೇಕಾದ್ರೆ ಗುರು ಶಿಷ್ಯರು ಮಾತಾಡ್ಕೋತ ಅದಾರು ಅಥವಾ ಇಲ್ಲೋ? ಹೌದು. ಒಬ್ಬರ ಮುಖ ಒಬ್ಬರು ನೋಡ್ಯಾರು ಅಥವಾ ಇಲ್ಲೋ? ನೋಡಿರ್ಬೇಕಲ್ಲ. ಮತ್ತ ಕೈಲಾಸದಾಗ್ರೆ ಮಾತಾಗ್ಯದ, ತಿರುಗಿ ನೋಡ್ಬೇಡ.
ಹೌದು ಹೌದು ಕರೆ ಇಷ್ಟೆಲ್ಲ ಸಂಚಾರ ಮಾಡ್ಬೇಕಾದ್ರ ಗುರು ಶಿಷ್ಯರ ಹಾ ಒಬ್ಬರ ಮುಖ ಒಬ್ಬರು ನೋಡ್ಯಾರೋ ಅಥವಾ ಇಲ್ಲೋ ಹೌದು ಹೌದು ನಮಗ ಸಮಸ್ಯೆ ಐತಿ ನಮಗ ಹೌದ್ ಇನ್ನ ಇದೆಲ್ಲ ಸಂಚಾರ ಮಾಡಿ ಎಲ್ಲಿ ಶ್ರೀಶೈಲ ಪರ್ವತಕ್ಕೆ ಬಂದ ಬಳಕ ಆಹಾ ಅವಾಗಿನ ಕಂಬಳಿ ಮಠ ಹಾ ಈಗಿನ ಕಮರಿ ಮಠ ಹಾ ಹಾ ಅಲ್ಲಿ ಕಂಬಳಿ ಮಠವನ್ನ ಸ್ಥಾಪನ ಮಾಡಿ ಮಾಡಿ ಏಯ್ ಸುಮ್ಕೊಂಡ್ರಿ ಸುಮ್ಕೊಂಡ್ರಲ್ಲ ಗುರು ಸೋಮಲಿಂಗೇಶ್ವರ ಅಂದ ಅಂಶಿದ ಹಾ ಬಟ್ಟಿ ಬಾಳ ಹಸದದ ಹೌದು ಊಟಕ್ಕೆ ತಗೊಂಡ ಬಾ ಹುಟ್ಟುಗೋಮರಿ ಹಾಲಂದ ಕಾಲಕ್ಕ ಹಾ ಅಂಶದ ಮತ್ತೆ ಗುರು ಸೋಮಲಿಂಗೇಶ್ವರಿಗೆ ಎಲ್ಲಿ ಹಾ ಕಮರಿ ಮಠದೊಳಗ ಶ್ರೀಶೈಲ ಪರ್ವತ ಕಮರಿ ಮಠದೊಳಗ ಹಾ ಹುಟ್ಟುಗೋಮರಿ ಆಕಳ ಹಾಲು ತಂದ ಅಲ್ಲಿ ಕೊಟ್ಟಾನ ಕೊಟ್ಟಾನ ಗುರು ಬೇಡ್ಯಾನ ಬೇಡ್ಯಾಣ ಅಂಶದ ಮುತ್ತೆ ತಂದು ಕೊಟ್ಟಾನ ಕೊಟ್ಟಾನ ಊಟ ಮಾಡ್ಯಾನ ಮಾಡ್ಯಾಣ ಹೌದು ಹಾ ಇನ್ನ ಇಲ್ಲಿದಿಂದ ಮುಂದ ಅರಿಕೇರಿ ಅರಮನೆ ಬೇವರಿಗೆ ಗುರುಮನಿ ಮಾಯಿ ಮಕನಾಪುರ ಶಿವಸ್ಥಾನದ ಗದ್ದಿಗೆ ಹೌದು ಮೂರೂರು ಸೀಮೆಗೆ ಅಂಶದ ಮುತ್ತೆ ಬಂದ ಅಲ್ಲಿ ಆಸನ ಹಾಕ್ಬೇಕಾಗಿತ್ತಂದ್ರ ಹಾ ಯಾವ ಜಾಗದಾಗ ಹಾ. ಗುರು ನಾ ಹೋಗ್ತೀನಿ ಅಂತೇನು ಹೇಳಿ ಹೋದು ಏನ ಹಂಗ ಹಾದು ಹಂಗ ಹೋದು ಹೌದು ಕೇಳುವಂತ ಮಾತ್ಲ ಹೌದಿಲ್ಲ ಹೌದ್ ಅಲ್ಲಿ ಕೈಲಾಸದಾಗ್ರೆ ಮಾತಾಗೈತಿ ತಿರುಗಿ ನೋಡ್ಬೇಡತ್ತ ಕರೆ ಇಲ್ಲೆಲ್ಲ ಏಕಟ್ಟು ಕೂಡಿ ಅದಾರ ಯಾಕೊಂದ್ ಮಾತು ಒತ್ತಿ ಒತ್ತಿ ಹೇಳ್ತೀನಿ ಅಂದ್ರ ಅರ್ಥ ಪರಿಪೂರ್ಣ ಆಗ್ಬೇಕು ಆಗ್ಬೇಕ್ರಿಪ್ಪ ಅದರ ಸಲುವಾಗಿ ಒಂದು ಮಾತನ್ನ ಒತ್ತಿ ಒತ್ತಿ ಒಂದ್ 2 ಸಲ ಹೇಳ್ತೀನಿ ನಾನು ಹೌದ್ ಹೌದು ಕೂಡಿದಾರ ಇಲ್ಲಿ ಗುರು ಬೇಡ್ಯಾನ ಗುರು ಊಟಕ್ಕ ಹಾ ಹುಟ್ಟುಗೋಮರಿ ಆಕಳ ಹಾಲು ತಂದು ಕೊಟ್ಟಾನ ಶ್ರೀಶೈಲ ಪರ್ವತದೊಳಗ ಕೊಟ್ಟಾನ ಇಲ್ಲಿದಿಂದ ಜಾಗ ಬಿಟ್ಟು ಬಳಕೆನ ಅಲ್ಲಿ ತಿರುಗಿ ನೋಡ್ಬೇಡಂದು ಏನು ಕೈಲಾಸದಾಗ ನೋಡ್ಬೇಡಂದು ಓಹೋ ಇಲ್ಲಿ ಶ್ರೀಶೈಲದಾಗ ನೋಡ್ಬೇಡ ಜರ್ಕರ್ತ ಅಂದಿದಂದ್ರ ಅಂದಿತ್ತಂದ್ರ ಮತ್ತ ಕೈಲಾಸದಾಗಿಂದ ಬೇರೆ ಹೇಳ್ತಾರ ಇದು ಹೆಂಗೈತಿ ಅನ್ನಂತದನ್ನ ಆ ಪೂರ್ಣ ತಂದ ಕೆರೆಂದ ಎಲ್ಲಿಗೆ ಆ ಮೂರೂರು ಸೀಮೆ ಮುಮ್ಮೆಟ್ಟ ಗುಡ್ಡಕ್ಕೆ ಗುರುಜಿಯವ್ರು ಹಸ್ತಾರ ಹಸ್ತಾರಿಪ್ಪ ಇನ್ನು ಮುಂದ ಹಾ ನನ್ನಪ್ಪ ಹಾ ಇಟ್ಟೋಬರಾಯ ಹಾ ಬೀರದೇವರ ಹೌದ್ ಅಂಶದ ಮುತ್ಯ ಹಾ ಮಾಡಿರ್ತಕ್ಕಂತ ಚರಿತ್ರ ಪವಾಡ ಹಾಡನ್ನ ಹಾಡಿ ತಮ್ಮೆಲ್ಲರಿಗೆ ಹೇಳಿದ್ರು ಹಾ ನನಗೂ ಸ್ವಲ್ಪ ಅಲ್ಪ ಸ್ವಲ್ಪ ಹೇಳಿದಾರ ಹಾ ಹೆಂಗ ಹೇಳ್ಯಾರ ಅಂತ ಕೇಳಿದ್ರ ಯಾಕ್ರಿಪ್ಪ ಯಾವ ಇಟ್ಟೋಬರಾಯ ಹಾ ವಿಷ್ಣುನ ಅವತಾರ ಹೌದ್ರಿಪ್ಪ ಇಟ್ಟೋಬರಾಯ ಅಂದ ವಿಷ್ಣುನ ಅವತಾರ ಹಾ ಹಾ ವಿಷ್ಣು ಪರಮಾತ್ಮ ಇದ್ದವ ಕೈಲಾಸವನ್ನ ಬಿಟ್ಟ ಈ ಮರತೆ ಮಂಡಲಕ್ಕೆ ಬರ್ಬೇಕಾದ್ರ ಬರ್ಬೇಕಾದ್ರ ಕೈಲಾಸದೊಳಗ ಪರಮಾತ್ಮ ಅಂದ ಅವಂದು ಒಂದು ಮಾತಾಗ್ಯದತ್ತ ಮಾತಾಗ್ಯದತ್ತ ಆ ಮಾತನ್ನ ತೀರಿಸಕ್ಕೋಸ್ಕರವಾಗಿ ಹಾ ಸ್ವಾತಿ ಮಳೆಯ ಹನಿ ಜೊತೆ ಹಾ 27 ನಕ್ಷತ್ರದೊಳಗ ಸ್ವಾತಿ ಮಳಿ ಒಳಗ ಮುತ್ತು ರತ್ನ ಹುಟ್ಟತಾವತ್ತ ಹಾ ಹಾ ಅವಾಗ ಸ್ವಾತಿ ಮಳಿ ಹನಿ ಸಂಗಾಟ ಹಾ ಹಾ ವಿಷ್ಣು ಪರಮಾತ್ಮ ಮಳಿ ಹನಿ ಜೊತೆ ಬರ್ತಿದ್ದ ಹೌದ್ ಹೌದ್ರಿಪ್ಪ ಬರಂತ ಸಂದರ್ಭದೊಳಗ ಹಾ ಏನಾಯ್ತು ಏನಾಯ್ತ್ರಿಪ್ಪ ಸಮುದ್ರದೊಳಗಿನ ಸಿಂಪೆಲ್ಲ ಬಾಯಿ ತಕೊಂಡು ಕೂತಿದ್ದು ಹೊಳಿ ಒಳಗ ಸಿಂಪಿ ಇರ್ತಾವ ಹೌದು ಸಮುದ್ರದೊಳಗ ದೊಡ್ಡ ಸಿಂಪಿ ಇರ್ತಾವ ಇರ್ತಾವ್ರಿಪ್ಪ ಮುತ್ತು ರತ್ನ ಹುಟ್ಟುದು ಸಮುದ್ರದೊಳಗಿನ ಸಿಂಪಿ ಒಳಗ ಹೌದು ಅವಾಗ ಸಿಂಪಿ ಬಾಯಿ ತೆಗೆದಿತ್ತು ಆ ಸಿಂಪಿ ಒಳಗ ವಿಷ್ಣು ಪರಮಾತ್ಮ ಹನಿಯಾಗಿ ಒಳಗ ಸೇರಿದ ಸೇರಿದ ಒಳಗ ಸೇರಿದ ಒಮ್ಮೆ ಸಮುದ್ರ ಸುನಾಮಿ ಎದ್ದು ಉಕ್ಕೇರಿತು ಉಕ್ಕೇರಿತು ಉಕ್ಕೇರಿದ ತಕ್ಷಣ ಆ ಸಮುದ್ರದೊಳಗಿನ ಸಿಂಪಿ ಹಾರಿ ಎಲ್ಲಿಗೆ ಬತ್ತು ಎಲ್ಲಿರಿಪ್ಪ ದಿಂಡುರಿವಣ ಇದೇನದ ಭೀಮಾ ನದಿಗೆ ಬತ್ತು ಹೌದು ಅವಾಗ ಈಗ ಹಾ ಅವಾಗಿನ ದಿಂಡುರಿವಣ ಈಗಿನ ಪಂಡರಪುರ ಹೌದು ಆ ಪಂಡರಪುರಕ್ಕೆ ಭೀಮಾ ನದಿಗೆ ಬಂದ ಬಿದಿರಿನ ಗಡ್ಡಿಗೆ ತಟ್ಟಿತ್ತು ತಟ್ಟಿತ್ತು ಅವಾಗ ಆ ಪಂಡರಪುರದೊಳಗ ನಾಮದೇವ ಅನ್ನತಕ್ಕಂತ ಒಬ್ಬ ವ್ಯಕ್ತಿ ಇದ್ದ ಇದ್ದ ನಾಮದೇವಗ 7 ಮಂದಿ ಹೆಣ್ಣು ಮಕ್ಕಳು ಹೌದು ಹಿರಿ ಮಗಳ ಲಾಯವ ಅರಿವಿ ಒಗಿಲಾಕ ಹೊಳಿಗೆ ಹೋಗಿದ್ಳು ಹೌದು ಹೊಳಿಗೆ ಹೋಗಿರತಕ್ಕಂತ ಸಂದರ್ಭದೊಳಗ ನಾವು ಸಣ್ಣಂದಿರ್ತದ ನೋಡ್ತಿದ್ದೆವು ಹೌದು ಹೌದು ಏನ್ ನೋಡ್ತಿದ್ದೆವು ಸಿಪ್ಪಿ ಏಯ್ ಓ ಹೆಣ್ಮಕ್ಳು ಒಗಿಲಾಕ ಹೋದ್ರಂದ್ರ ಹಾ ಅರಿವಿ ಹಾ ಆ ಸೀರೆ ಇರ್ಲಿ ಅಥವಾ ದೋತ್ರ ಇರ್ಲಿ ಪಟಕ ಇರ್ಲಿ ಹಾ ಹಿಂಗ ಕಲ್ಲಿಗೆ ಬಡದ ಲಾಸ್ಟಕ್ ಹಿಂಡ್ಬೇಕಾದ್ರೆ ಹಿಂಗ ಒಗದ ಕೆರಿಂದ ಸೆಳಿತಿದ್ರು ಅದನ್ನ ಹಿಂಗ ಹೌದು ಹೌದು ಹಿಂಗ ಜಗತಿದ್ರು ಹೌದು ಹಿಂಗ ಸೀರೆ ಸೆಳೆಯಂತ ಸಂದರ್ಭದೊಳಗ ಸೀರೆಗೆ ಹತ್ತಿ ಸಿಂಪಿ ಬತ್ತು ಹಾ ಹಾ ಸಿಂಪಿ ಬತ್ತು ಬಂದಿರತಕ್ಕಂತ ಸಿಂಪಿಯನ್ನ ಎತ್ತುಕೊಂಡು ಯಾರು ಲಾಯವ ತಗೊಂಡು ಮನೆಗೆ ಬರ್ತಾಳ ಬರ್ತಾಳ ಮನೆಗೆ ತಗೊಂಡು ಬಂದ ತಮ್ಮ ತಂದೆಗೆ ತೋರಿಸ್ತಾಳ ಹಾ ತಮ್ಮ ತಂದೆಗೆ ತೋರಿಸಿದಾಗ ಸಿಂಪಿ ಎಷ್ಟು ದ್ವಾಡದಿತ್ತು ಎಟ್ಟಿತ್ರಿಪ್ಪ ಮಳ ಹಾಕಿದ್ರ ಅವಾಗಿನವ್ರ ಹಾ ಹಿಂಗ 3 ಮಳ ಹಿಂಗ 3 ಮಳ ಸಿಂಪಿತ್ತ ಸಿಂಪಿತ್ತು ಸಿಂಪಿ ಹಾ ಹಿಂಗ 3 ಮಳ ಸಿಂಪಿತ್ತು ಅಷ್ಟ ದೊಡ್ಡದ ಗಾತ್ರವಾದ ದೊಡ್ಡ ಸಿಂಪಿ ಸಿಕ್ಕೈತಿ ಅಂದ್ರ ಅಂದ್ರ ಇದು ಏನೋ ಮರ್ಮ ಗೊತ್ತಿಲ್ಲ ಇದನ್ನ ಜಗಲಿ ಮ್ಯಾಗಿಟ್ಟ ದಿನನಿತ್ಯ ಪೂಜೆ ಪುನಸ್ಕಾರ ಮಾಡ್ರಿ ಅಂತ ಹೇಳ್ದ ಹೌದು ಹಾ ಪೂಜೆ ಪುನಸ್ಕಾರ ಮಾಡ್ರಿ ಅಂದ ಕಾಲಕ್ಕೆ ಅದಕ್ಕೆ ವಾದ್ಯ ವೈಭವದಿಂದ ದಿನನಿತ್ಯ ಸಂಜಿಕ ಮುಂಜಾನೆ ಪೂಜೆ ಪುನಸ್ಕಾರ ನಡೀತು ಯಾವಾಗ 9 ತಿಂಗಳ 9 ದಿವಸ ಮುಗಿದು ಹಾ ಆ ಸಿಂಪಿ ಒಳಗ ಬಂದವ ಏನ್ ಸೇರಿದ್ದು ನೋಡು ಹಾ
9 ತಿಂಗಳು 9 ದಿವಸ ಯಾವಾಗ ಮುಗಿದವ ಅವಾಗ ಬೆಳಗಿನ ಜಾವಕ್ಕೆ ಸಿಂಪಿ ಬಾಯಿ ತೆಗಿತು. ಹೌದು ಸಿಂಪಿ ಬಾಯಿ ತೆಗಿತು, ಅದ್ರೊಳಗ ಗಂಡ ಕೂಸು ಕಾಣಿಸ್ತು. ಹೌದು ಹೌದು ಎಲ್ಲಾ ಮನಿ ಮಂದೆಲ್ಲ ನೋಡಿ ಕುಲು ಕುಲು ನಗಲಕತ್ರು. ಹೌದು ಬಾಳ ಆನಂದ ಆಯ್ತು. ಅವಾಗ ಆಕಾಶವಾಣಿ ಆಯ್ತು. ಹೌದಾ ಜಗಲಿ ಮ್ಯಾಗ ದಿನನಿತ್ಯ ಇಟ್ಟು ಪೂಜೆ ಮಾಡಿದಿರಿ. ಮಾಡಿದಿರಿ. ಅದ್ರೊಳಗ ಗಂಡ ಕೂಸು ಹುಟ್ಟ್ಯದ. ಹೊಟ್ಟ್ಯಾದ. ಸಾಮಾನ್ಯ ಮನುಷ್ಯ ಅಲ್ಲ, ಸಾಮಾನ್ಯ ಪುರುಷ ಅಲ್ಲ. ಹೌದು ಅವ ಒಬ್ಬ ದೊಡ್ಡ ವ್ಯಕ್ತಿ ಅದಾನ. ಅವನ ದೊಡ್ಡ ಕೀರ್ತಿ ಬೆಳೆಯೋದದ. ಹೌದು ಅವ ಇಟ್ಟ ಜಾಗದಾಗ ಹುಟ್ಟ್ಯಾನಂದ್ರ ಅವಾಗ ಇಟ್ಟಪ್ಪ ಅಂತ ಹೇಳಿ ನಾಮಕರಣ ಮಾಡ್ರಿ ಅಂತ ಹೇಳಿದ್ರು. ಹೌದು ಹೌದು ಇಟ್ಟಪ್ಪ ಅಂತ ಹೇಳಿ ನಾಮಕರಣ ಮಾಡ್ರಿ ಅಂದ್ರು. ಹೌದು ಅವಾಗ ಇಟ್ಟಪ್ಪ ಅಂತ ಹೇಳಿ ನಾಮಕರಣ ಮಾಡಿದ್ರು. ಮಾಡಿದ್ರು. ಅವಾಗ ಆ ಪಂಡರಪುರದಾಗ ಪಾಂಡುರಂಗನ ಸನ್ನಿಧಾನಕ್ಕೆ ತಂದಿ ನಾಮದೇವ್ ಹೋಗ್ತಿದ್ದ. ಹೌದು ಹೌದು ನಾಮದೇವ್ ಹೋಗ್ತಿದ್ದ. ಅಲ್ಲಿ ಹರಿಭಜನೆ ಶಿವ ಹಿಂಗ ಭಜನೆ ನಡೀತಿತ್ತು. ನಡೀತಿತ್ತು. ಭಜನೆ ನಡೀತಿತ್ತು. ಮನಿ ಒಳಗ ತಾಳ ತಂಬೂರಿ ಇರ್ತಿದ್ದು. ಕೊಳ್ಳಾನ ತಾಳನ್ನ ಹಾಕೊಂಡ್ ಕರಿಂದ ದಿನ ಇವ್ ಭಜನೆ ಮಾಡ್ತಿದ್ದ. ಒಂದಾನೊಂದ ದಿವಸ ಹುಡುಗರ ಕೂಡಿಕರಿಂದ ದಾರಿ ಒಳಗ ಆಟ ಆಡಬೇಕತ್ತ ಚೆಂಡಲ ಗುರಿ ಆಟ ಆಡ್ತಿದ್ದ. ಹೌದಾ ಎಲ್ಲಾ ಹುಡುಗರು ಒತ್ತಾಟೆ ಆಗ್ತಿದ್. ಇವ್ ಒಬ್ಬ ಒತ್ತಾಟೆ. ಹೌದಾ ಇವ್ ಒಬ್ಬನ ಒತ್ತಾಟ ಇರ್ತಿದ್ದ. ಯಾರಿಗೂ ಕೇಳಲಿಲ್ಲ. ಅವಾಗ ಹುಡುಗರು ಅಂದ್ರು, ಹೌದು ಏನತ್ತ ಯಪ್ಪ ನೀ ಯಾರು? ನಿನಗ ಇಂತ ವಿದ್ಯೆ ಕಲಿಸಿರ್ತಕ್ಕಂತ ಗುರು ಯಾರ? ನಿನ್ನ ಗುರು ಯಾರ ಅಂತ ಕೇಳಿದ್ರು. ಹೌದು ಹೌದು ಅವಾಗವ ಅಂದ, ಏನತ್ರಿಪ್ಪ ಗುರು ಅಂದ್ರ ಯಾರ ಆತ ಕೇಳ್ದ. ಗುರು ಅಂದ್ರ ಯಾರ ಆತ ಕೇಳ್ದಾಗ ನಿನ್ನ ಗುರು ಇಲ್ಲ ಆತ ಕೇಳಿದ್ರು. ಗುರು ಅಂದ್ರ ನನಗ ಗೊತ್ತಿಲ್ಲ, ಏನು ಗುರು ಎಲ್ಲಿ ತರ್ತಿ ಅಂದ. ಅದ ಚಿಂತಿ ಒಳಗ ಮನೆಗೆ ಬಂದ. ಮನೆಗೆ ಬಂದ ತಂದೆ ತಾಯಿ ಕೇಳ್ದ, ಏನತ್ರಿಪ್ಪ ಮತ್ತ ಗುರು ಇರ್ಬೇಕತ್ತ. ಮತ್ ಗುರು ಅಂದ್ರ ಯಾರ? ಯಾರ ಹೆಂಗಿರ್ತಾನು? ಯಪ್ಪ ಇದು ಮಾನವ ಜನ್ಮಕ್ ನಾವ್ ನೀವ್ ಎಲ್ಲಾರು ಹುಟ್ಟಿ ಬಂದ ಬಳಕ ಕುಲ 18 ಪಗಡಿ ಜಾತಿ ಇರುವಲ್ಲ. ಯಾಕ ಆ ಜಾತಿಗೆ ಅನುಸಾರವಾಗಿ ಕುಲಕ ಕುಲಗುರು ಅದಾನ, ಜಗಕ್ಕ ಜಗದ್ಗುರು ಅದಾನ. ಕುಲಕ ಕುಲಗುರು ಅದಾನ, ಜಗಕ್ಕ ಜಗದ್ಗುರು ಅದಾನ. ಆಧ್ಯಾತ್ಮಿಕ ಆದಿಯ ಭೌತಿಕ ಸ್ತೋತ್ರಿಯ ನಿಷ್ಠೆ ಬ್ರಹ್ಮ ಅನ್ಸ್ಕೊಂಡಿರ್ತಕ್ಕಂತ ಸದ್ಗುರು ಒಬ್ಬದಾನ. ಅವ ಏನ್ ಮಾಡ್ತಾನು? ಈ ಹೊಲದಾಗ ಹತ್ತಿತ್ತಂದ್ರ ಇದನ್ನೆಲ್ಲ ನಾವು ಕಡಿಬೇಕಾದ್ರೆ ಇಂಚೆ ಮಹಾಭೂತಗಳಿಂದ ಕೂಡಿರ್ತಕ್ಕಂತ ಶರೀರ ಇದು. ಒಂದು 3.5 ಮಳ ಶರೀರ ಏನದ. ಇದಕ್ಕೆ 3.5 ಎಕರೆ ಹೊಲ ಅಂತ ಕರೆದಾರ. ಈ ಹೊಲದೊಳಗ ಹತ್ತಿರತಕ್ಕಂತ ಕಡ್ಡಿ ಕಂಟಿ ಕಸ ಇದನ್ನೆಲ್ಲ ಸ್ವಚ್ಛ ಮಾಡ್ಬೇಕಾಗಿತ್ತಂದ್ರ ಎಂತಾದ್ ಬೇಕು? ಇದ್ರೊಳಗ ಕಡ್ಡಿ ಕಂಟಿ ಕಸ ಎಂತಾದ್ ಹತ್ಯದ? ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಅನ್ನತಕ್ಕಂತ ಅರ್ಷಡ್ವಾಗಿರತಕ್ಕಂತ 6 ಗುಣಗಳು ಏನದ ನೋಡು. ಎಲ್ಲ ಕಂಟಿ ಕಡ್ಡಿ ಕನಿಗಿಲ್ ಕರಿಕೆ ಹತ್ಯದ್ರಿಪ್ಪ. ಇದು ಹೋಗ್ಬೇಕಾಗಿತ್ತಂದ್ರ ಅಂತ ಒಂದು ಸ್ತೋತ್ರಿಯ ನಿಷ್ಠೆ ಬ್ರಹ್ಮಣಿಸ್ಕೊಂಡಿರ್ತಕ್ಕಂತ ಗುರುವಿನನ್ನ ಮಾಡ್ಕೊಂಡ್ರೆ ಗುರುವಿನ ಹಸ್ತ ನಮ್ಮ ಮಸ್ತಕದ ಮ್ಯಾಗ ಬಿತ್ತಂದ್ರ ನಮ್ಮೊಳಗಿರ್ತಕ್ಕಂತ ಅಜ್ಞಾನದ ಕತ್ತಲನ್ನ ಹೊಡೆದೋಡಿಸಿ ಜ್ಞಾನದ ಬೆಳಕಿಗೆ ಗುರು ತರ್ತಾನು ಅಂತ ಹಿಂಗ್ ಹೇಳಿದಾಗ ಅಂತ ಗುರು ಎಲ್ಲಿ ಸಿಗ್ತಾನ ಅಂತ ಗುರುವಿನನ್ನ ಹುಡುಕ್ಬೇಕಂತ ತಿಳ್ಕೊಂಡು ಕೊಳ್ಳಾಗ ತಾಳನ್ನ ಹಾಕೊಂಡು ಮನೆಯಾಗಿನ ತಳ ಬಿಟ್ಟ. ಮನೆಯಾಗಿನ ತಳ ಬಿಟ್ಟ ದಕ್ಷಿಣ ದಿಕ್ಕಿಗೆ ದಾರಿ ಹಿಡಿದ ನನಗ ಗುರು ಬೇಕಾಗಿದಾನ. ಗುರುವಿನನ್ನ ಯಾರು ತೋರಿಸ್ತೀರಿ? ನನ್ನ ಗುರು ಎಲ್ಲಿ ಸಿಗ್ತಾನ? ಕೇಳ್ಕೋತ ಎಲ್ಲಿಗೆ ಬಂದ? ಹುಲಜಂತಿ ಗ್ರಾಮಕ್ಕೆ ಬಂದ. ಹುಲಜಂತಿ ಹಳ್ಳದೊಳಗ ಮಾಳಿಂಗರಾಯಗ 4 ಮಂದಿ ಮಕ್ಕಳು ರೇಬರಾಯ ಬೀರಮತ್ಯ ಸಾಮ್ರಾಯ ಕನಮತ್ಯ ಅಲ್ಲಿ ಕಂಬಳಿದಾನ ಮತ್ತು ಅನ್ನದಾನ ಇಟ್ಟಿದ್ರು. ಕಂಬಳಿದಾನ ಅನ್ನದಾನ ಇಟ್ಟಿದ್ರು. ಅವಾಗ ಬಂದಕ್ರಿಂದ ಇಟೋಬ್ರಾಯ ಹೋಗ್ಕಿರಿಂದ ಸಾಲ್ ಪಂಕ್ತಿ ಒಳಗ ನಿತ್ತ. ಯಪ್ಪಾ ಪ್ರಸಾದ ಮಾಡು, ಕಂಬಳಿದಾನ ತಗೋ ಅಂದ್ರು. ನನಗ್ ಇಂತ ದಾನ ಒಲ್ಲೆ ಮತ್ತೆಂತದ್ ಬೇಕು? ನನಗ ಗುರು ಬೇಕಾಗಿದಾನ. ಗುರುವಿನನ್ನ ತೋರಿಸಂದ ಕಾಲಕ್ಕ ನಿನಗ ಗುರುವಿನ ತೋರಿಸಬೇಕಾಗಿತ್ತಂದ್ರ ಬೀಜ ಗುತ್ತಿ ಬೀಜಾಳ ಮಟ್ಟಿ ಮ್ಯಾಗ ನಮ್ಮಪ್ಪ ಕುರಿ ಕಾಯ್ತಾನ. ಅವನಿಗೆ ಹೋಗಿ ಕೇಳ್ಬೇಕಂದಾಗ ತ್ರಿಕಾಲ ಜ್ಞಾನಿ ಮಾಳಿಂಗರ ತಿಳ್ಕೊಂಡು ಪಟ್ಟಣ ಯಾರೋ ಪಂಡರಪುರದಿಂದ ಇಟ್ಟಾಪ್ ಇಲ್ಲಿಗೆ ಬಂದಾನಂದ್ರ ಬಂದಿರಲು ಕಾರಣ ಏನ ವಿಚಾರ ಮಾಡ್ಬೇಕಂತ ತಿಳ್ಕೊಂಡು ಬೀಜ ಗುತ್ತಿ ಮ್ಯಾಗ ತನ್ನ ಭಾಗ್ಯಗಳನ್ನ ಬಿಟ್ಟು ಎಲ್ಲಿ ಹಾಲ ಹಳ್ಳಕ್ಕೆ ಬಂದ. ಹಾಲ ಹಳ್ಳಕ್ಕೆ ಬಂದ. ಅವಾಗ ಕೇಳ್ದ, ಯಪ್ಪಾ ಯಾಕೆ ಬಂದಿದಿ? ಹೋಗಿ ಇಟ್ಟಪ್ಪ ತಂದ ಕಾಲಕ್ಕ ಅಂದಾಗ ನನಗ ಗುರು ಬೇಕಾಗಿದಾನ. ನನಗ ಗುರು ಬೇಕಾಗಿದಾನ. ಗುರುವಿ ನನ್ನ ಹುಡುಕು ಸಲುವಾಗಿ ನಾ ಹುಡುಕಾಡ್ಕೋತ ಇಲ್ಲಿಗೆ ಬಂದೀನಿ. ಹೌದು. ಗುರುವಿನ ತೋರಿಸಂದಾಗ ಕೈಲಾಸದಿಂದ ಯೋಗಿನಾದಂಶದ ಮುತ್ಯ ಸರ್ವ ಸಾಹಿತ್ಯ ತಂದಾನ. ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಮಳಿಕೆಯಿಲ್ಲ ಬೆಳಿಕೆಯಿಲ್ಲ ಬಡವಗ ಭಾಗ್ಯ ಬಂಜಿಗೆ ತೊಟ್ಟಿಲ್ಲ ಸಾಲ ಸತ್ತಿಗೆ ಮೇಲ್ ಕಳಿಸ ಒಡ್ಡಿವಾಲಗ ಶಿವಸ್ಥಾನ. ಇದೆಲ್ಲ ಸರ್ವ ಸಾಹಿತ್ಯ ತಂದಾನ. ಅಂಶದ ಮುತ್ಯನ ಕಡೆ ಇವನು ಕಳಿಸೋನು ಅಲ್ಲಿ ಅವ ಗುರುವಿನ ತೋರಿಸಲಿ ಅಂತ ತಿಳ್ಕೊಂಡು ಮುತ್ಯ ಮಾಳಿಂಗರಾಯ ಅಂಶದ ಮುತ್ಯನ ಕಡೆ ಕಳಿಸದ. ಅಂಶದ ಮುತ್ಯನ ಕಡೆ ಬಂದ. ಹೆಂಗ ಬಂದ? ಬ್ರಾಹ್ಮಣ ರೂಪವನ್ನು ತಟ್ಟುಕೊಂಡು ಎಲ್ಲಿಗೆ ಅಂಶದ ಮುತ್ಯನ ತೆಕ್ ಬಂದ. ಅವಾಗ ಅಂಶದ ಮುತ್ಯ ಯಾರಪ್ಪ ಅಂತ ನೀ ಕೇಳಿದಾಗ
ನಾನು ಇಂಥ ಮನುಷ್ಯ ಹಿಂಗಿದ್ದೀನಿ ಅಂದ ಕಾಲಕ್ಕೆ ಯಾಕೆ ಬಂದಿದಿ? ನನಗ ಗುರು ಬೇಕಾಗಿದ್ದಾನ, ಗುರುವಿನ ಹುಡುಕಾಡ್ಕೊತ್ ಬಂದಿನಿ. ಹುಲಜಂತಿ ಬಬ್ಬುಲಿ ಬಣಕ್ ಬಂದಾಗ ಮುತ್ಯ ಮಾಳಪ್ಪ ಹೇಳ್ದ ಅಲ್ಲಿ ಹೋಗ ಗುಡ್ಡದ ಮ್ಯಾಗ ಮುತ್ಯ ಕೂತ ನಮ್ಸಿದ ಮುತ್ಯ ಅವ ನಿನ್ನ ಗುರುವಿನ ತೋರಿಸ್ತಾನತ್, ನಿನ್ ಕಡೆ ಕಳಿಸ್ಯಾನಪ್ಪ ನನಗ ಗುರುವಿನ ತೋರಿಸಂದ. ಹೌದು. ಅವಾಗಲ್ಲಿ ಅಂಶದ ಮುತ್ಯನತ್ತೇಕ ಆ ಅತಿಥಿಯಾಗಿ ಬಂದಿದೀಪ ಊಟ ಮಾಡಕ್ಕೆ ಬಾ ಆತ ಅಂಶದ ಮುತ್ಯ ಕರೆದ ಕಾಲಕ್ಕ ನೀ ಮಾಡಿರ್ತಕ್ಕಂತ ಅಡಿಗೆ ನಾನು ಊಟ ಮಾಡಂಗಿಲ್ಲ. ನನಗ ದವಸ ಧಾನ್ಯಗಳನ್ನ ಕೊಡು, ನಿನ್ನ ಕೈಯಾರ ಎತ್ತಿ ದವಸ ಧಾನ್ಯಗಳನ್ನ ಕೊಡು, ನಾನು ಸ್ವತಃ ಅಡಿಗೆ ಮಾಡಿ ನಾ ಊಟ ಮಾಡ್ತೀನಿ ಅಂದ. ಅವಾಗ ಹೋಳ್ಸೇರಿ ಬ್ಯಾಳಿ, ಹೋಳ್ಸೇರಿ ಬೆಲ್ಲ, ಹೋಳ್ಸೇರಿ ಅಕ್ಕಿ ಕೊಟ್ಟ ಅಂಶದ ಮುತ್ಯ. ಹೌದು. ಇದನ್ನ ತಗೊಂಡ ನವಲಿ ಹಳ್ಳ ತರ ಇಟ್ಟಂಗಿ ಹಳ್ಳನ್ನು ಒತ್ತಾರ. ಆ ಇಟ್ಟಂಗಿ ಹಳ್ಳಕ್ಕೆ ಬಂದ ಆ ಅಡಿಗೆಯನ್ನ ಎಲ್ಲ ಸಿದ್ಧತೆ ಮಾಡಿ ಆ ಇಲ್ಲಿ ಒಂದು ಮಾತು ಹೇಳಿದ್ರು ಗುರುಜಿ ಅವರು, ನನಗೂ ಗೊತ್ತಿಲ್ಲ. ಇಲ್ಲಿ ಬೀರಪ್ಪ ಮತ್ತು ಇಟ್ಟಪ್ಪ ಇಬ್ರೋರು ಕೂಡೇ ಇಲ್ಲಿ ಅಂಶದ ಮುತ್ಯನತೆಗ್ ಬಂದಾರು ಅತ್ತೊಂದು ಮಾತನ್ನು ಅಂದ್ರ ಅವ್ರ ಹಾಡಿನೊಳಗ. ಹೌದಾ? ಅದು ಮತ್ತ ನನಗ ಹಿಂಗೇನ್ ಹೇಳಿಲ್ಲ. ನನಗ್ ಹೆಂಗ ಗೊತ್ತದ ಹಂಗ ಹೇಳಕತ್ತೀನಿ ನಾನು. ನಿಮಗ್ ಬಂದಂಗ ನೀವ್ ಹೇಳ್ರಿ, ಅವ್ರಿಗೆ ಬಂದಂಗ ಅವ್ರು ಹೇಳಿ. ಹೌದಿಲ್ಲ? ಅದಕ್ಕಿಲ್ಲಿ ಇಟಾಪ ಅಂಶದ ಮುತ್ಯ ಒಂದ್ ಆಳ ಕಳಿಸಿ ಕೊಟ್ಟಿದ್ದ. ಯಾರ ಸಂಗಾಟ? ಇಟಾಪನ ಸಂಗಾಟ. ಹಳ್ಳೆಲ್ಲ ಬತ್ತಿ ಹೋಗಿತ್ತು, ಗಿಡ ಎಲ್ಲ ಒಣಗಿ ಹೋಗಿದ್ದು. ಅಂತ ಕೆಟ್ಟ ಕಾಡ ಮಡ್ಡಿ ಒಳಗೆ ಇಟಾಪ ಬಂದ. ಹಿಂಬಾಲ ಬಂದಿರತಕ್ಕಂತ ಮನುಷ್ಯ ತಾನ ಏನತ್ರಿಪ್ಪ ಇಂತ ಒಣಗಿದ ಹಳದಾಗ ಬಂದ ಇವ ಏನ್ ಮಾಡಾವ ಅಂತ ಕೇಳಿದಾಗ ಆ ಇಟ್ಟೋಬ್ರಯ್ಯ ಬಂದ ಕಾಲಿನಿಟ್ಟ ಹಳ್ಳ ತುಂಬ ಹರಿಲಕತ್ತು. ಒಣಗಿದ ಗಿಡ ಚಿಗತ್ ನಿತ್ತು, ಹೋಳಿಸಿರಿ ಅಕ್ಕಿ, ಹೋಳಿಸಿರಿ ಬ್ಯಾಳಿ, ಹೋಳಿಸಿರಿ ಬೆಲ್ಲ ತಂದಿರತಕ್ಕಂಥದೊಳಗ ಮಹಾಪ್ರಸಾದವನ್ನ ಭೋಜನವನ್ನ ತಯಾರು ಮಾಡಿದ್ರು. ಅಡಿಗೆಯನ್ನ ತಯಾರು ಮಾಡಿಕರಿಂದ ಆ ಏನ ಬಂದಿರತಕ್ಕಂತ ಆಳಿಗೆ ಹೇಳಿ ಕಳಿಸದ. ಏನತ್ರಿಪ್ಪ? ಯಾರು? ಇಟ್ಟೋಬ್ರಾಯ. ಇನ್ನು ಅರಿಕೇರಿ ಗ್ರಾಮಕ್ಕೆ ಹೋಗು. ಅರಿಕೇರಿ ಗ್ರಾಮಕ್ಕೆ ಹೋಗಿ ಕರೆಯಿಂದ ಉಡದಾರ ಕಟ್ಟಿರ್ತಕ್ಕಂತ ಗಂಡ ಮಾಂಸ ಎಲ್ಲಾನು ಕರ್ಕೊಂಡು ಬಾ. ಹೌದಾ? ಎಲ್ಲಾರನು ಕರ್ಕೊಂಡು ಬಂದ್ರ ನಾ ಊಟ ಮಾಡ್ತೀನಿ, ಇರ್ಲಿಕ್ಕಂದ್ರ ಮಾಡಂಗಿಲ್ಲ ಅಂದ. ಅವಾಗ ಮಸೀದ್ ಮುತ್ಯ ಕಳಿಸಿರ್ತಕ್ಕಂತ ಆಳ ಹೋಗ್ತಿರಂದ ಯಾರು ಈ ಕಡೆ ಇಟಾಪ ನಿಂಬಲ್ ಬಂದಿದ, ಬಾಳಿ ಗುಡ್ಡಕ್ಕೆ ಹೋದ. ಹೋಗಿ ಅಂಶದ ಮುತ್ಯಾಗ ಹೇಳ್ತಾನೆ, ಯಪ್ಪ ಅವ್ ಯಾರು ಬಂದಿದ್ದ ನೋಡು, ಮತ್ತು ಉಡದಾರ ಕಟ್ಟಿರ್ತಕ್ಕಂತ ಗಂಡ ವಂಶ ಎಲ್ಲ ಊಟಕ್ ಬರ್ಬೇಕು ಅಂತ ಹಿಂಗ್ ಹೇಳಿ ಕಳ್ಸ್ಯಾನ. ಎಲ್ಲೋ ನಾ ಕೊಟ್ಟಿರ್ತಕ್ಕಂಥದ್ದು ಹೋಳ್ಸೇರಿ ಅಕ್ಕಿ, ಹೋಳ್ಸೇರಿ ಬ್ಯಾಳಿ, ಹೋಳ್ಸೇರಿ ಬೆಲ್ಲ. ಇದ್ರದೊಳಗ ಅರಿಕೇರಿ ಒಳಗ ಉಡದಾರ ಕಟ್ಟಿರ್ತಕ್ಕಂತ ಗಂಡ ವಂಶ ಎಲ್ಲಾರು ಊಟಕ್ ಬರ್ಬೇಕು ಅಂತ ಹೇಳಿ ಕಳ್ಸ್ಯಾನಂದ್ರ ಎಲ್ಲಾರಿಗೆ ಹೆಂಗ್ ಊಟ ಮಾಡಿಸ್ತಾನ, ತಾ ಒಬ್ಬ ಊಟ ಮಾಡಿ ಹೋಗು ಅಂತ ಹೇಳಿದ್ರು. ಒಬ್ಬ ಊಟ ಮಾಡಿ ಹೋಗಂದ ಕಾಲಕ್ ಮತ್ ಹೊಳಿ ಬಂದ. ನೀನ್ ಒಬ್ಬ ಊಟ ಮಾಡಿ ಹೋಗಂದ ನಮ್ಮಪ್ಪ. ಅವ ಬಂದ್ರ ಊಟ ಮಾಡ್ತೀನಿ, ಇರ್ಲಿಕ್ಕಂದ್ರ ಅನಕಸ್ತಕ ನಾ ಊಟ ಮಾಡಂಗಿಲ್ಲ. ಬರ್ತಾನ ಇಲ್ಲ ಕೇಳತ್ತ ಮತ್ತ ಕಳಿಸದ. ಯಾಕಾದ್ರ ಆಯ್ತು ನೋಡು ನಡಿಯತ್ತ ಅರಿಕೇರಿ ಊರ ದಂಡನ್ನೆಲ್ಲ ಕರ್ಕೊಂಡ ಇಟ್ಟಂಗಿ ಹಳ್ಳಕ್ ಬಂದ್ರು. ಇಟ್ಟಂಗಿ ಹಳ್ಳಕ್ಕ ಬಂದ ಸಾಲ ಪಂಕ್ತಿ ಕೂತು ಎಲ್ಲಾರು ಊಟ ಮಾಡಿದ್ರ ಇವ ಏನ ಅಡಿಗೆ ಮಾಡಿ ಇಟ್ಟಿದ್ದ ಅನ್ನ ಇತ್ತು ನೋಡೋದು, ಇವ ಹೆಂಗ ನೀಡ್ತಿದ್ದ ಅದು ಇದ್ದದ್ದು ಇದ್ದಂಗನ ಇತ್ತು. ಖರೆ ಎಲ್ಲಾರ್ದು ಊಟ ಹಾಕಿರಿಂದ ಹೊಟ್ಟೆ ತುಂಬಿತ್ತು. ಅವಾಗ ಅಂಶದ ಮುತ್ಯ ಅಂದ, ನೀನು ಸಾಮಾನ್ಯ ಮನುಷ್ಯ ಅಲ್ಲಪ್ಪ, ನೀನೊಬ್ಬ ಸಿದ್ಧಿ ಪುರುಷದಿ, ಪವಾಡ ಪುರುಷದಿ, ನೀ ಯಾರು ಹೇಳಂದಾಗ ಪಂಡರಪುರದಿಂದ ಇಟ್ಟಪ್ಪ ನಾ ಬಂದಿನಿ ಗುರುವಿನ ಹುಡುಕಾಡ್ಕೋತ ಹೇಳಿದ. ಅವಾಗ ಅಂಶದ ಮುತ್ಯ ತನ್ನ ಕೈಯಾಗಿರತಕ್ಕಂತ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಭಂಡಾರ ಚೀಲ ನಿತ್ತು ನೋಡು, ಮೂರನ್ನು ಇಟ್ಟಪ್ಪಗ ಕೊಟ್ಟ. ಹೆಗಲ ಮ್ಯಾಗಿನ ಜಾಡಿ, ಕೈಯಾಗಿನ ಬೆತ್ತ, ಭಂಡಾರ ಚೀಲ ಇಟ್ಟೊಬ್ರಾಯ ಕೊಟ್ಟ. ಇನ್ನು ಮ್ಯಾಲೊತ್ತು ನಿನ್ನ ಭಂಡಾರ ಮಠ ಸಿದ್ಧಟ್ಟಿಗೆ ಬೆಳಿಲಿ ಅಂತ ಹೇಳ್ದ. ಅವನೇ ಎಲ್ಲಿಗೆ ಕಳಿಸದ? ಮುರುಗುಂಡಿಗೆ ಗುರುವಿನ ಹತ್ಯಕ್ಕೆ ಕಳಿಸದ ಅಂತ ಹಿಂಗನು ಹೇಳ್ಯಾರ. ಇನ್ನ ಅಂಶದ ಮುತ್ಯ ಏನ್ ಮಾಡ್ದ? ಒಳ್ಳೆ ಮುತ್ಯ ಮಾಳಿಂಗರಾಯನ ಹತ್ಯಕ್ಕೆ ಕಳಿಸಿದ ಬಳಕ ಬಾಳಿ ಎಲ್ಲಿದ್ ಎಲ್ಲ ಆಯ್ತು. ಇದು ಭಂಡಾರ ಚೀಲ ಜಾಡಿ ಬೆತ್ತ ತಗೊಂಡ ಅಂಶದ ಮುತ್ಯನ ಗುರುವಿನ ತೋರ್ಸ್ಯಾಣ. ಗುರುವಿನ ಕಡೆ ಹೋಗ್ಯಾನ ಹಿಂಗು ಹೇಳ್ತಾರ. ಇನ್ನು ಹೊಳ್ಳಿ ಇಲ್ಲ ಮಾಳಪ್ಪನ ಹತ್ಯಕ್ಕೆ ಹೋಗಿ ಅವ ನಿನ್ನ ಗುರುವಿನ ತೋರ್ಸವ ಅಂತೇಳಿ ಕಳಿಸಿದಾನು, ಅವ ನಿನ್ನ ಗುರುವಿನ ತೋರಿಸ್ತಾನಂತ ಕಳಿಸ್ಯಾನತ್ ಹಿಂಗು ಹೇಳ್ತಾರ. ಇದು ಎರಡರೊಳಗೆ ಯಾವ್ದು ಸರಿ ಯಾವ್ದು ತಪ್ಪು ನನಗ್ ಗೊತ್ತಿಲ್ಲ. ಹೇಳಿದ್ದನ್ನ ಹೇಳಾವ ಅಷ್ಟನ್ನ. ಹೌದು. ಅವಾಗ ಮುತ್ಯ ಮಾಳಿಂಗರ ಬಂದ ಕಿರಂದ ಹೇಳ್ದ, ಅಲ್ಲಿ ಹೋದನಿ ಅವ ನಿನ್ನ ಕಡೆ ಬನ್ನಿ, ನೀ ಆ ಕಡೆ ಕಳಿಸಿದಿ. ಅಲ್ಲಿ ಹೋದನಿ ಅವ ನಿನ್ನ ಕಡೆ ಕಳಿಸದ. ನನ್ನ ಇಲ್ಲಿ ಆಟ ಆಡಕ್ ಹಚ್ಬೇಡ್ರಿ, ನನ್ನ ಗುರುವಿನ ತೋರ್ಸಂದಾಗ ಅವಾಗ ಏನಾಯ್ತು? ಮುತ್ಯ ಮಾಳಿಂಗರ ಯಾ ಗುರು ಬೀರಾಣ ದೇವ್ರ ನಾಮಸ್ಮರಣೆಯನ್ನ ಮಾಡ್ದ. ಅವಾಗ ಗುರು ಬೀರಾಣ ದೇವ್ರ ಗಾಂಜಾ ನಿಷೇಧದೊಳಗೆ ಕೂತಿದ.
ಅವಾಗ ನನ್ನ ಆಳಮಗ ಮುತ್ಯ ಮಾಳಪ್ಪ ಯಾಕ ಅರು ಸಜ್ಜನ ಮಾಡ್ಯಾನ ಯಾಕ ನೆನಪು ಮಾಡ್ಯಾನ ಅಂತ ತಿಳ್ಕೊಂಡು ಅವಾಗ ಯಪ್ಪ ಮಾಳಪ್ಪ ಯಾಕ ಕರೆದಿದೆ ಅಂತ ಕಾಲಕ್ಕ ಪಂಡರ್ಪುರದಿಂದ ಇಟಾಪ ಬಂದಾನ ಗುರುವಿನ ಕೇಳಕತ್ತೇನ ಗುರುವಿನ ತೋರ್ಸತ್ತಾನ ಎಲ್ಲಿಗೆ ತೋರಿಸ್ಲಿ ಅಂದಾಗ ನಂದು ಇನ್ನ ಅಗ್ರಾಣ್ಯ ಹಳ್ಳದಾಗ ನಂದು ತಪ ನಡೀತದ ಹೌದಾ ಅಗ್ರಾಣಿ ಹಳ್ಳಕ್ಕೆ ನಂದು ತಪ ನಡೆದದ ನಾನು ಅಗ್ರಾಣಿ ಹಳ್ಳ ಅತನಿ ತಾಲೂಕಿನ ಮುರುಗುಂಡಿ ಅನ್ನತಕ್ಕಂತ ಗ್ರಾಮ ಅಗ್ರಾಣಿ ಹಳ್ಳದ ದಂಡೆ 3 ಕಂಟಿ ಮುರಿ ಹೊಡೆದ 3 ಕಣ್ಣಿನ ಹುತ್ತೇದೊಳಗ ನಂದು ತಪಸ್ಸು ನಡೀತದ ಹೌದಾ ನೀ ಅಲ್ಲಿಗೆ ಅವ ಕಳಿಸು ನಾ ಅಲ್ಲಿಗೆ ಅವಾಗ ಭೇಟಿ ಆಗ್ತೀನಿ ಕರೆ ದೂರಿನಿಂದ ತೋರಿಸು ಅಂತ ಹೇಳ್ದ ಅವಾಗ ಹೇಳಿದ ಬಳಿಕ ತಿಳ್ಕೊಂಡು ಆ ಮುತ್ಯ ಮಳಿಂಗ್ರ ಇಟ್ಟೊಬ್ರಾಗ ಒಂದ್ ಮಾತು ಹೇಳ್ದ ನಿನಗ ಗುರು ಸಿಗಬೇಕಾಗಿತ್ತಂದ್ರ ಗುರುವಿನ ತೋರ್ಸಕ್ ನಾ ಬರಂಗಿಲ್ಲ ಬೆಳಗಿನ ಜಾವಕ್ಕ ನನ್ನ ದೊಡ್ಡಿ ಒಳಗಿಂದ ಕಿಲ್ಲಾರ ಒಂದ್ ಎದ್ದ ಕರಿಂದ ಗುರುವಿಗೆ ಹುತ್ತಿನ ಮ್ಯಾಗ ಹಾಲು ಕರಿಲಕ್ ಒಂದ್ ಆಕಳ ಹೋಗ್ತದ ಆಕಳ ಸುಳು ಹಿಡ್ಕೊಂಡು ಆಕಳ ಸಂಗಾಟ ಹೋದ್ರ ನಿನ್ನ ಗುರು ಸಿಗ್ತಾನ ಇರ್ಲಿಕ್ಕಂದ್ರ ಸಿಗಂಗಿಲ್ಲ ಅಂತ ಹೇಳ್ದ ಹೌದಾ ಸಿಗಂಗಿಲ್ಲ ಅಂದ ಕಾಲಕ್ಕೆ ಬೆಳಗಿನ ಜಾವ ಬ್ರಾಹ್ಮಿ ನಕ್ಷತ್ರ ಬ್ರಾಹ್ಮಿ ಮುಹೂರ್ತಕ್ಕ 3 ಗಂಟೆಗೆ ಎದ್ದ ಕಿಲ್ಲಾರ ದೊಡ್ಡಿ ಒಳಗಿಂದ ಆಕಳ ಹಾರಿತು ಕಿಲ್ಲಾರ ದೊಡ್ಡಿ ಒಳಗಿಂದ ಆಕಳ ಜಿಗದ್ ಹೋಗ್ತಿತ್ತು ಮುಂದ್ ಆಕಳ ಹೋಗ್ತಿತ್ತು ಹಿಂದಿಂದ ಇಟ್ಟೊಬ್ರಯ್ಯ ಬಂದ ಎಲ್ಲಿಗೆ ಬಂದ್ರು ಸೊನ್ನಾಳ ಮಡ್ಡಿಗೆ ಬಂದ್ರು ಯಾವ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಸೊನ್ನಾಳ ಮಡ್ಡಿಗೆ ಬಂದ್ರು ಕೋಲ್ ಮಿಂಚು ಹೊಡೆದಂಗ ಆಯ್ತು ಆಕಳ ಕಣ್ಮರಿ ಆಯ್ತು ಆಕಳ ಕಾಣಿಸ್ಲಿಲ್ಲ ಎಲ್ಲಿ ಹೋಯ್ತತ್ತು ಇಟ್ಟೊಬ್ರಯ್ಯ ಗಡಬಡಿಸದ ಕೊಳ್ಳಾನ ತಾಳ ಕೈಯನ ತಾಳ ಬಿದ್ದು ಸೊನ್ನಾಳ ಮಡ್ಡಿ ಮ್ಯಾಗ ಯಾವಾಗ ತಾಳ ಬಿದ್ದ ಜಾಗ ಇದು ಒಂದು ನಂದು ತಳ ಆಗಲಿ ಅಂತ ತಿಳ್ಕಿರಿಂದಲ್ಲಿ ಆಶೀರ್ವಾದ ಮಾಡ್ದ ಅಲ್ಲಿ ವಿಜಯ ವಿಠಲಾತ್ ಸೊನ್ನಾಳದಾಗ ವಿಜಯ ವಿಠಲಾತ್ ಹಿಂಗ ಅಲ್ಲಿ ಒಂದು ಸ್ಥಳ ಆಯ್ತು ಅಲ್ಲಿದಿಂದ ಮುಂದೆ ಮತ್ತ ಆಕಳ ಕಾಣಿತ್ತು ಆಕಳ ಸಂಗಾಟ ಬಂದ ಬರುದಕ್ಕಂದ್ರ ಅಗ್ರಾಣಿ ಹಳ್ಳದ ದಂಡಿ ಮ್ಯಾಗ 3 ಕಣ್ಣಿನ ಹುತ್ತೇದೊಳಗ ಕೋಲು ಮಿಂಚು ಹೊಡೆದಂಗ ಆಗ್ತಿತ್ತು ಆಕಾಶಕ್ಕೆ ಮುಗುಲ್ಕ ಏಕಾಗ್ತಿತ್ತು ಇಲ್ಲೇ ಗುರುವಿನ ಗುರುತಿರಬಹುದು ಅಂತ ತಿಳ್ಕೊಂಡು ಗುರುವಿನ ಹುಡುಕಾಡ್ಕೋತ ಅಗ್ರಾಣಿ ಹಳ್ಳಕ್ ಬರ್ತಾನ ಅಗ್ರಾಣಿ ಹಳ್ಳಕ್ ಬಂದ ಯಪ್ಪ ನಿನ್ನ ಹುಡುಕಾಡ್ಕೋತ ಬಂದಿನಿ ಅಂದಾಗ ಆಕಾಶವಾಣಿ ಆಯ್ತು ಏನತ್ತ ಇಟ್ಟಪ್ಪ ನಾ ನಿನಗ್ ಸಿಗಬೇಕಾಗಿತ್ತಂದ್ರ 12 ವರ್ಷ ನಂದಿಲ್ಲಿ ತಪಸ್ಸದ 12 ವರ್ಷ ಮುಗಿದ ನಂತರ ನಾನ್ ನಿನಗಿಲ್ಲಿ ಸಿಗಂಗಿಲ್ಲ ಮುಂದೆ ಮೂಗುತಿ ಮಟ್ಟಿಗೆ ನಂದನಿಂದು ಬೆಟ್ಟಿ ಎಲ್ಲಿ ಮುಂದ ಮೂಗುತಿ ಮಟ್ಟಿಗೆ ನಂದನಿಂದು ಬೆಟ್ಟಿ ಅಲ್ಲಿ ನಾ ದಿನನಿತ್ಯ ಬಿಡಲಾರದೆ 2 ಹೊತ್ತು ನನ್ನ ಪೂಜೆ ಸೇವೆ ಮಾಡ್ಬೇಕು ದಿನನಿತ್ಯ ಕುರಿ ಹಾಲನ್ನ ತಂದು ನನಗ್ ಹಾಕ್ಬೇಕು ಅಂತ ಹೇಳ್ದ ಆಕಾಶವಾಣಿ ಆಯ್ತು ಇಲ್ಲರೇ ನಾನ್ ಆಕಸ್ಮಿಕವಾಗಿ ಬಂದಿನಿ ಹೌದು ಆಕಸ್ಮಿಕವಾಗಿ ನಾ ಬಂದಿನಿ 12 ವರ್ಷ ಇಲ್ಲೇ ಇದ್ದುಕೊಂಡ ಕೆರೆಯಿಂದ ದಿನನಿತ್ಯ ಕುರಿ ಹಾಲನ್ನ ಹಾಕಿ ನನ್ನ ಸೇವೆ ಮಾಡತ್ತಾನ ಇನ್ ಹೆಂಗ ಮಾಡ್ಬೇಕು ಏನ್ ಮಾಡ್ಬೇಕಂತ ವಿಚಾರ ಮಾಡ್ದ ಅವಾಗಿನ ಐನಾಪುರ ಅವಾಗಿನ ಜೈನಾಪುರ ಈಗಿನ ಅತನಿ ಐನಾಪುರ ಅವಾಗಿನ ಜೈನಾಪುರ ಈಗಿನ ಐನಾಪುರದೊಳಗೆ 2 ಮಂದಿ ಅಣ್ಣ ತಮ್ಮ ದೊರಿನೇಳದೊಳಗೊಂಡ ಕೊಡಿನೇಳ ನಂದಗೊಂಡ ದೊರಿನೇಳದೊಳಗೊಂಡ ಕೊಡಿನೇಳ ನಂದಗೊಂಡ ಇಬ್ಬರಿಗೆ ಕೆಟ್ಟ ಯಾರಿಗೆ ದೊರಿನೇಳದೊಳಗೊಂಡ ಅಗರ್ಭ ಶ್ರೀಮಂತಿಕಿತ್ತು ಸಾಕಷ್ಟು ಐಶ್ವರ್ಯ ಇತ್ತು 7 ಹಿಂಡ ಕುರಿ ಇದ್ದು 7 ಹಿಂಡ ಆಕಳಿದ್ದು ಸಾಕಷ್ಟು ಐಶ್ವರ್ಯ ಇತ್ತು ತಮ್ಮಗ ಕೊಡಿನೇಳ ನಂದಗೊಂಡಾಗ ಭಯಂಕರ ಬಡತಾನಿತ್ತು ಭಯಂಕರ ಬಡತಾನಿತ್ತು ಬಡತನದಾಗ ಬಳಲತ್ತಿದ್ದ ಅವಾಗ ಇಲ್ಲಿ ಇಟ್ಟೊಬ್ರಯ್ಯ ಕೊಡಿನೇಳ ನಂದಗೊಂಡನ ಮನಿಗೆ ಹೋಗ್ಬೇಕಾದ್ರ ಮುಪ್ಪಾಣ ಮುದುಕನ ರೂಪ್ ತಗೊಂಡ್ ಹೋಗ್ಯಾನತ್ತನು ಹೇಳ್ತಾರ ಸಣ್ಣ ಹುಡುಗನ್ ರೂಪ್ ತಗೊಂಡ್ ಹೋಗ್ಯಾನತ್ತನು ಹೇಳ್ತಾರ ಅವಾಗ ಬಾಗಲ ದೊರಿನೇಳದೊಳಗೊಂಡ ನಾ ಮನಿ ಮುಂದೆ ಹೋಗಿಕರಿಂದ ನಿತ್ ಕೇಳ್ತಾನ ಯಪ್ಪಾ ಯಾರಿದ್ರಿ ಮನಿ ಒಳಗ ನನಗರ ಭಯಂಕರ ಹೊಟ್ಟೆ ಹಸದದ ಹೊಟ್ಟಿಗೆ ಸ್ವಲ್ಪ ಏನಾದ್ರ ಊಟಕ್ಕೆ ಕೊಟ್ರ ಪುಣ್ಯ ಬರ್ತದಪ್ಪ ಪುಣ್ಯ ಕಟ್ಕೊಂಡು ಊಟಕ್ಕೆ ಕೊಡ್ರಿ ಅಂತ ಕೇಳ್ದ ಅವಾಗತನ ಶ್ರೀಮಂತಿಕೆ ಮದದೊಳಗೆ ಬಾಗಲದೊಳಗೆ ಯಾವ ಮಗ ಬಂದ ನಿತ್ತನ ಹೆಡಕಿಡ್ದ ಮೊದಲ ನೌಕರಿ ಅವನ ಹೋಗ್ಲಿ ಅಂತಂದ ಅಂದ ಕಾಲಕ್ಕೆ ಇಟ್ಟೊಬ್ರ ಭಯಂಕರ ಸಿಟ್ಟು ಬತ್ತು ಅಲ್ಲ ಅಗರ್ಭ ಶ್ರೀಮಂತಿಕೈತಿ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಮುತ್ತ ಮಾಣಿಕೆ ಅಗರ್ಭ ಶ್ರೀಮಂತಿಕೈತಿ ಮನ್ಸದ ಮ್ಯಾಕ ಕೂತ್ ಗೌಡ ಕಣ್ಣು ಮುಚ್ಚಿ ಕಣ್ಣು ತೆಗಿತಾನ ಇಂತಾದ್ರೊಳಗ ತುತ್ತ ಅನ್ನ ಹಾಕ್ಲಿಲ್ಲ ಅಂದ್ರ ಇವನ ಶ್ರೀಮಂತಿಕೆ ಬರೀ ನೋಡಾಕ್ ತಗೊಂಡು ಏನ್ ಮಾಡೋದು ಮ್ಯಾಗ ಶ್ರೀಮಂತಿಕಿರಬಾರ್ದು ಒಳಗ ಶ್ರೀಮಂತಿಕಿರ್ಬೇಕು ಬೇಕಾದಂತ ಕಿತ್ತು ತಿನ್ನುವಂತ ಬಡತನ ಇರ್ಲಿಕ್ಕರೆ ಬಂದಿರತಕ್ಕಂಥವ್ರಿಗೆ ಒಂದು ತುತ್ತ ಅನ್ನ ಹಾಕಿ ಅನ್ನುವಂಥದ್ದು ಯಾವನಲ್ಲಿ ಕನಿಕರ್ ಇರ್ತದ ಅವನಲ್ಲಿ ಶ್ರೀಮಂತಿಕೆ ಹೌದು ಅಂತ ತಿಳ್ಕೊಂಡ ಅವಾಗ ಹಂಗ ತಿರುಗಕೋತ ಅದೇ ಊರದೊಳಗ ಕೊಡಿನೇಳ ನಂದುಕೊಂಡ ಅಲ್ಲಿಗೆ ಹೋದಾಗ ಮಗಳ ಸಿದ್ಧವನ್ನಾಕಿ ಕುರಿ ಹೊಡ್ಕೊಂಡು ಹೋಗಿದಳು 7 ಕುರಿ ಇದ್ದವ್ರು ಪಾಲಿಗೆ ಕುರಿ ಹೊಡ್ಕೊಂಡು ಹೋಗಿದಳು ಇಟ್ಟೊಬ್ರ ಹೋಗಿ ಮನೆ ಮುಂದೆ ನಿಂತು ಕೇಳ್ದ ಏನತ್ತ
ಯಾರಿದ್ದೀರಿಪ್ಪ ಆಹಾ ಹೊಟ್ಟೆರೆ ಭಯಂಕರ ಹಸದ ಊಟಕ್ಕೆ ಏನಾರ ಸ್ವಲ್ಪ ಯಾರು ಕೊಡ್ತೀರಿ ಅನ್ನೋದು ಕೇಳ್ದ. ಕೇಳ್ದ ಅವಾಗೇನ್ ಹೇಳಿದ್ರು, ಏನ್ರಿಪ್ಪ ಯಪ್ಪ ಸ್ವಲ್ಪ ಹುರುಳಿ ಗಂಜಿ ಮಾಡಿದ್ವು, ಹಾ ಸ್ವಲ್ಪ ಹುರುಳಿ ಗಂಜಿ ಮಾಡಿದ್ವಿ, ನಾವು ಗಂಡ ಹೆಂಡತಿ ಕುಡ್ದಿದ್ವು. ಕುಡ್ದಿದ್ವು ನೀಡ್ಬೇಕತ್ತೀವ್ ಮನಸ್ಸರೆ ಮರಗತ್ತದ, ಮರಗ್ತದ ಖರೆ ನೀಡ್ಬೇಕಂದ್ರಪ್ಪ ಆ ಗಡಿಗೆ ಒಳಗೆ ಅಂಬಲಿ ಎಲ್ಲ ಮುಗದದು ಭಗವಂತ ಆತ ಕೈ ಜೋಡಿಸಿ ಕಣ್ಣೀರ್ ಹಾಕ್ಲಕತ್ರು. ಹೌದು ಹೌದು ಕೈ ಜೋಡಿಸಿ ಕಣ್ಣೀರ್ ಹಾಕ್ಲಕತ್ರು. ಹತ್ರ ಅವಾಗ ಹಾ ಇಟ್ಟೊಬ್ರ ಎತ್ತನ ಹಾ ಹಾ ಒಲಿ ಮ್ಯಾಗ ಇಟ್ಟಿರ್ತಕ್ಕಂತ ಗಡಿಗೆಯನ್ನ ಎತ್ತಿ ತಗೊಂಡು ಬರ್ರಿ, ಬರ್ರಿ ನಾನ್ ನೋಡ್ತೀನಿ ಕರೆ ಹೇಳ್ತೀರಿ ಏನ ಸುಳ್ಳು ಹೇಳ್ತೀರಿ ನನಗ್ ಗೊತ್ತಾಗಬೇಕು. ಹೌದಾ ಅವಾಗ ತಗೊಂಡು ಬರ್ರಿ ಅಂದಾಗ ಅಂದಾಗ ಇಟ್ಟೊಬ್ರ ಏನ ಮಡದಿ ಒಲಿ ಮ್ಯಾಗ ಇಟ್ಟಿರ್ತಕ್ಕಂತ ಗಡಿಗೆಯನ್ನ ಹಾ ಆ ಮ್ಯಾಗ ಮುಚ್ಚಿರ್ತಕ್ಕಂತ ಮುಚ್ಚಳನ್ನ ತೆಗೆದ ಗಡಿಗೆ ಎತ್ತದ್ರಾಗ ಅಂಬಲಿ ತುಂಬಿ ನಿಂತಿತ್ತು. ಹೌದು ಹೌದು ಗಡಿಗೆ ತುಂಬ ಅಂಬಲಿ ತುಂಬಿ ನಿಂತಿತ್ತು. ಗಡಿಗೆ ತಂದ ಗಂಡನ ಮುಂದಿಟ್ಟು ಹೇಳ್ತಾಳ, ಆಹಾ ಇವ ಸಾಮಾನ್ಯ ಮನುಷ್ಯ ಅಲ್ಲ, ಅಲ್ಲ ಏ ಸಾಕ್ಷಾತ್ ಭಗವಂತ ನಮ್ಮ ಮನೆಗೆ ಬಂದಾನ. ಬಂದಾನ ಖಾಲಿ ಆಗಿರತಕ್ಕಂತ ಗಡಿಗೆ ಯಾವಾಗ ತುಂಬ್ಯದಂದ್ರ ಇವ ಮಹಿಮಾ ಪುರುಷ ಸಿದ್ಧಿ ಪುರುಷ ಸಾಕ್ಷಾತ್ ಭಗವಂತನೇ ನಮ್ಮ ಮನೆ ಬಾಗಿಲಿಗೆ ಬಂದಾನಂತ ತಿಳ್ಕೊಂಡು ತಿಳ್ಕೊಂಡು 3 ಮಂದಿ ಹಾಕೊಂಡ ಅಂಬಲಿ ಕುಡಿದು ತುಂಬಿದ ಗಡಿಗೆ ತುಂಬದಂಗ ಉಳಿತು. ಉಳಿತು. ಅವಾಗ ಕೊಡಿನೇಳ ನಂದುಗೊಂಡ ಗಿಟ್ಟೊಬ್ರ ಒಂದು ಮಾತು ಹೇಳ್ದ. ಏನತ್ರಿಪ್ಪ ಏನ್ ಹೇಳ್ದ, ಆಹಾ ಯಪ್ಪ 12 ವರ್ಷ ನಾ ಇಲ್ಲಿ ಇರ್ಬೇಕಾಗ್ಯದ, ಇರ್ಬೇಕಾಗ್ಯದ ನಿನ್ನ ಮನೆ ಒಳಗ ನನಗೆ ಜಾಗ ಕೊಡು ಅಂದ. ಹೌದು ಹೌದು ನಾನು ಇಲ್ಲೇ ಇರ್ತೀನಿ, ಇರ್ತೇನೆ ನನಗೆ ಜಾಗ ಕೊಡು ಅಂದ. ಅಂದ ಜಾಗ ಕೊಡು ಅಂದ ಕಾಲಕ್ಕೆ ಅವಾಗ ಏನಂದ, ಯಾಕಂದ್ರ ಐತಪ್ಪ ಇರುವ ತಂದ. ಅಂದ 2 ದಿವಸ ಹೋಯ್ತು. ಆ? 2 ದಿವಸ ಹಾದ ಬಳಕ ಕಿಟ್ಟೊಬ್ರ ಎತ್ತಾನ, ಆಹಾ ನಾನು ಕೂತು 8 ದಿವಸ ಇರ್ಲಿಪ್ಪ, 12 ವರ್ಷ ನಿನ್ನ ಮನ್ಯಾಗ ಇರ್ಬೇಕಾಗ್ಯದ, ಆಗ್ಯದ 12 ವರ್ಷ ಇರ್ಬೇಕಾಗ್ಯದ, ಕೂತ್ 8 ದಿವಸ ಇರ್ಲಿ, ನಾನು ಆ ಕುರಿ ಕಾಯ್ಲಕ್ ಹೋಗ್ತೀನಿ ಮಗಳ ಸಂಗಾಟ, ಹತ್ ಮಗಳ ಸಂಗಾಟ ಕುರಿ ಕಾಯ್ಲಕ್ ಹೋಗ್ತೀನಿ ಅಂದ. ಅತಿಥಿಗಳಿಗೆ ನಾವು ಮನ್ಯಾಗ ಕೆಲಸ ಹಚ್ಚೋದಂದ್ರ ತಪ್ಪಾಗ್ತದ. ತಪ್ಪಾಗ್ತದ ಏನು ತಪ್ಪಿಲ್ಲ ಒಪ್ಪಿಲ್ಲ, ನಾ ಕುರಿ ಕಾಯಕ್ ಹೋಗ್ತೀನಿ ಅಂದ. ಆ ಕುರಿ ಕಾಯ್ಲಕ್ ಹೋಗ್ತೀನಿ ಅಂತ ತಿಳ್ಕೊಂಡು ಮಗಳ ಕರ್ಕೊಂಡ ಕರಿಂದ ಸಿದ್ಧವಣತಕ್ಕಂತ ಹೆಣ್ಣು ಮಗಳ ಆಹಾ ಸಿದ್ಧವಣತಕ್ಕಂತ ಹೆಣ್ಣು ಮಗಳಿಗೆ ಕರ್ಕೊಂಡು ಕುರಿ ಕಾಯ್ಲಕ್ ಹೋಗ್ತಿದ. ಆಹಾ ಒಂದಾನೊಂದು ದಿವಸ ದೊರಿನೇಳದೊಳಗೊಂಡನ ಕುರಿ ಹಿಂಡ ಎಲ್ಲಿ ಅಗರಾನಿ ಹಳ್ಳದ ದಂಡಿಗೆ ನೀರಿಗೆ ಬಂದು ಬಂದ ಇಟ್ಟೊಬ್ರ ತನ್ನ ಕುರಿ ವೈದ್ಯಕರಿಂದ ಅವನ ಕುರಿ ಒಳಗ ಕುಡಿಸಿಬಿಟ್ಟ. ಹೊಡಿಸಿಬಿಟ್ಟ. ಕುರಿ ಒಳಗ ಟಗರಿದ್ದಿತ್ತಿಲ್ಲ. ಆಹಾ ಆ 7 ಕುರಿಗಳ ಕಟ್ಟಿಕರಿಂದ ಹಾ ಗಬ್ಬ ಹೋಗ್ಬಿಟ್ಟು ಹೌದ್ ಆ 7 ಕುರಿ ಕಟ್ಟಿ ಇಳಿಲಾಕತ್ತು. ಹಾ ಅವಾಗ ಇವನ ಮನೆ ಒಳಗ ಹೈನದ ಹೊಳೆ ಹರಿಲಾಕತ್ತು. ಹರಿಯಾಕ ಹತ್ತು. ಹೈನದ ಹೊಳೆ ಹರಿಲಾಕತ್ತು. ಅವಾಗ ದಿನನಿತ್ಯ ವೈದ್ಯಕರಿಂದ 3 ಕಣ್ಣಿನ ಹೊತ್ತಿಗೆ ಅಲ್ಲಿ ಎಲ್ಲಿಗೆ ಹಾ ಅಗ್ರಾನಿ ಹಳ್ಳದ ದಂಡಿಗೆ ಹೌದು ಲಿಂಗಕ್ಕೆ ಹಾಲು ಹಾಕಲಕತ್ತ. ಹತ್ತ ಹಾಲು ಹಾಕಾಕತ್ತ ಹಾ ಹಾಲು ಹಾಕಾಕತ್ತ ಅಲ್ಲಿದಿಂದ ಹಂಗೆ ನಡೀತು. ಹೌದಾ ಈ ದೊರಿನೇಳ ದುಳ್ಗೊಂಡನ ಶ್ರೀಮಂತಿಕೆ ಎಲ್ಲ ಸಣ್ಣಂಗೆ ಬಳದಕಿರಂದ ಈ ಕಡೆ ಬಂದು ಸೇರ್ಲಕತ್ತು. ಹೌದಾ ಈ ಕಡೆ ಸೇರಕತ್ತು. ಅವಾಗ ಅಗರ್ಭ ಶ್ರೀಮಂತಿಕೆ ಇವಾಗ ಬತ್ತು, ಹೌದ್ ಅವಾಗ ಬಡತಾನ ಬತ್ತು. ಬತ್ತು. ಅವಾಗ ಬಡತಾನ ಬಂದ ಕಾಲಕ್ಕೆ ಏನಾಯ್ತು, ಏನಾಯ್ತ್ರಿಪ್ಪ ಇನ್ನು ಹೆಂಗಾರ ಮಾಡಿ ಇವನ ಈ ಮನೆ ಒಳಗಿಂದ ಬಿಡಿಸ್ಬೇಕು ಅಂತ ತಿಳ್ಕೊಬೇಕಾದ್ರ ಆ ಇಲ್ಲಿ ಒಂದು ಸೋಜಿಗಾಗಿರ್ತಕ್ಕಂಥ ಮಾತ. ಆಹಾ ಇದೇ ಬೆಳಗಾವ ಜಿಲ್ಲೆ ಸವದತ್ತಿ ತಾಲೂಕಿನ ಕಡಿಹಳ್ಳಿ ಕಡಿವಿ ಅಂತಕ್ಕಂಥ ಗ್ರಾಮ ತಮ್ಮೆಲ್ಲಗರಿಗೆ ಗೊತ್ತಿದ್ದಿರ್ತಕ್ಕಂಥ ಮಾತ. ಹೌದು ಕಡಿವಿ ಒಳಗ ಬೆಳ್ಳಿಯಮ್ಮ ಅನ್ನತಕ್ಕಂಥ ಒಬ್ಬಕ್ಕೆ ದೇವ್ರದಾಳ. ಹೌದು ಈ ಭಾಗದಾಗ ಹೇಳ್ತಾರ, ಹೌದೌದು ನಾನು ನೋಡಿನಿ ಹೇಳೋದ ಕೇಳಿನ ಕರೆ ಅಲ್ಲಿ ಹೋಗುದಾಗಿಲ್ಲ. ಆಗಿಲ್ಲ. ಆ ಬೆಳ್ಳಿಯಮ್ಮ ಹಾ ಅವಾಗ ಆಕಿ ಒಬ್ಬಾಕಿ ಸಿದ್ಧಿ ಪುರುಷ. ಆ ಬೆಳ್ಳಿಯಮ್ಮನ ದೇವ್ರು ಹೇಳ್ತಕ್ಕಂಥ ಒಬ್ಬಾಕಿ ಲಕ್ಷ್ಮಿ ಅನ್ನತಕ್ಕಂಥ ಹೆಣ್ಣು ಮಗಳ, ಹೌದು ಲಕ್ಷ್ಮೀಬಾಯಿ ಅನ್ನತಕ್ಕಂಥ ಹೆಣ್ಣು ಮಗಳ ದೇವ್ರು ಹೇಳ್ತಿದ್ಳು. ಹಾ ಹಾ ದೇವ್ರು ಹೇಳ್ತಿದ್ಳು. ಅವಾಗ ದೊರಿನೇಳ ದುಳ್ಗೊಂಡು ಅಲ್ಲಿಗೆ ಹೋದ. ಹಾ ಎಲ್ಲಿ ಬೆಳ್ಳಿಯಮ್ಮನ ತೆಕ್ ಹೋಗಿವಾ ಹಾ ಹಾ ನಂದ್ರೆ ಅಗರ್ಭ ಶ್ರೀಮಂತಿಕೆ ಆಯ್ತಿ ಇದ್ದದ್ದೆಲ್ಲ ದಿನಕ್ಕೊಂದು ಚಂದ ಕರಿಗೆ ಹೊಂಟದ. ಹೊಂಟದ. ಹಿಂಗಾಗ್ಲಾಕ ಕಾರಣ ಏನಂತ ಕೇಳಿದಾಗ ಆಹಾ ಫಸ್ಟ್ ಪೈಲ ನಿನ್ನ ಮನೆಗೆ ಒಬ್ಬ ಹುಡುಗ ಬಂದಿದ್ದ, ಒಬ್ಬ ಮುದುಕ ಬಂದಿದ್ದ. ಬಂದಿದ್ದ. ಅದಾ ಹಾ ಅವನ ನೀನು ಧಿಕ್ಕಾರ ಮಾಡಿ ಕಳಿಸಿದಿ. ಅವನ ಮನೆ ಒಳಗೆ ಹೋಗಿ ನಿಮ್ಮ ತಮ್ಮನ ಮನೆ ಒಳಗೆ ಏನ್ ಕಾಲಿಟ್ಟ ನೋಡು. ಆಹಾ ಸಾಮಾನ್ಯ ಮನುಷ್ಯ ಅಲ್ಲ, ಅದು ಪವಾಡ ಪುರುಷ ಸಿದ್ಧಿ ಪುರುಷ ಅದಾನ. ಅದಾನ. ಹೌದಾ ಹೌದ್ ಅವನದಿಂದ ಅವಾಗ ಶ್ರೀಮಂತಿಕೆ ಬಂದದ. ಬಂದದ. ಅತ್ತಿಷ್ಟು ಹೇಳಿದಳು ಸಾಕು ಬಿಡಂದವ. ಹೌದ್ ಅಟ್ಟ ತಿಳ್ಕೊಂಡ ಕರಿಂದ ಬಂದ. ಹಾ ಗೌಡನ ಮನೆ ಒಳಗ ಸಾಕಷ್ಟು ಆಳುಗಳ ನೌಕರಿ ಚಾಕರಿ ಮಾಡಾಕ ದೇಕ್ರಿಕೆ ಮಾಡಾಕ ಕುರಿ ಕಾಯ್ಲಕ್ ಆಳುಗಳಿದ್ದು. ಇತ್ತು ನಿನ್ನಂತವ್ ಹೇಳ್ದ. ನನ್ನಂತವಾಗ. ಹಾ ಹೌದು. ಏ ರಂಸಿದ ಓ ಆಚೆ ಕಡೆ ನಾಗುನ ಮನ್ಯಾಗ ಏನೋ ಒಬ್ಬ ಹೋಗಿ ಅದಾನ್ ನೋಡು. ಅದಾನ್ಲ. ನಾಗುನ ಮನ್ಯಾಗ ಹೋದವ ಸಾಮಾನ್ಯ ಮನುಷ್ಯ ಅಲ್ಲತ್ತ. ಅಲ್ಲವ. ಅವ ಹಾ ಒಬ್ಬ ದೊಡ್ಡ ಪುರುಷ ಅದಾನತ್ತ. ಆಹಾ ಅವನದಿಂದ ಅವನ ಮನ್ಯಾಗ ಹಾಲು ಉಕ್ಕಿರ್ದಂಗ ಆಗಿ ಅಗರ್ಭ ಶ್ರೀಮಂತಿಕೆ ಬರಾಕತ್ಯದ. ಹತ್ಯದ. ಶ್ರೀಮಂತಿಕೆ ಬರಾಕತ್ಯದ. ಅವನ ಮನೆ ಬಿಡಿಸಿ ಕಳಿಸ್ಬೇಕಂದ ಕಾಲಕ್ಕೆ ನಿನ್ನಂತವ ಅವನ ಮನೆ ಬಿಡಿಸಿದ. ಬಿಡಿಸಿದ. ನಿನ್ನಂತವ ಅವನ ಮನೆ ಬಿಡಿಸ್ಬೇಕಂತ ಪ್ರಯತ್ನ ಮಾಡಿ ಇದು ಎಷ್ಟು ದಿವಸ ಹೋಯ್ತು? ಆಹಾ 7 ವರ್ಷ ಹೋಯ್ತು. ಹಾ ಹಾ 7 ವರ್ಷ ಹೋಯ್ತು. 7 ವರ್ಷ ಇನ್ನೂ ಕಮ್ಮಿತ್ತು.
ಕಮ್ಮಿತ್ತು 5-6 ವರ್ಷ ಆಗೋದಕ್ಕಂದ್ರ ಇವೇನು ಚಾಕರಿ ಬಿಡಸಾಕತ್ತಿದ್ದಲ್ಲ ಹಾ ಹಾ ಈ ಚಾಕರಿ ಬಿಡಸವನ ಮನಿ ಒಳಗ ಕದನ್ ಹತ್ತಿತ್ತು. ಕದನ ಹತ್ತಿತ್ತು ನಿನ್ನಂತವ ದೊರಿನೇಳ ದುಳ್ಗೊಂಡನ ಮನ್ಯಾಗ ದುಡಿಯಾಕಿದ್ದ ದುಡಿಯಾಕಿದ್ದ ನೌಕರಿ ಚಾಕರಿ ಮಾಡ್ತಿದ್ದ. ಈಗ ನಮ್ಗೆಲ್ಲ ಸಹಕಾರ ಹೆಂಗ ರಾಮಣ್ಣನ ಮಾಡಾಕತ್ತೇನಲ್ಲ ಈ ನಮ್ ಪಟಕದ ರಾಮಣ್ಣನ ಮಾಡಾಕತ್ತ ನಾವು ಹಂಗ ಎಲ್ಲಾ ಮಾಡಾವಿದ್ದ. ಅವಾಗ ಇವನು ಬಿಡಿಸ್ಬೇಕು ಅನ್ನೋದಕ್ಕ ಅವಾಗ 3 ಮಂದಿ ಚಾಕರಿ ಬಿಡಸಾವ ಏನಿದ್ನು ನಿನ್ನಂತವ ಅವಾಗ 3 ಮಂದಿ ಮಕ್ಕಳಿದ್ರು. ಇಲ್ಲಿ ಮನ್ಯಾಗ ಜಗಳ ಜಗಳ ಹತ್ತಿದ ಕಾಲಕ್ಕೆ 3 ಮಂದಿ ಬ್ಯಾರೆ ಆಗಾಕತ್ರು. ಅದೇ ದೊರಿನೇಳ ದುಳ್ಗೊಂಡನ ಕರ್ಕೊಂಡು ಅವ ಬಂದ ಕಿರಿಂದ 3 ಮಕ್ಕಳಿಗೆ ಬ್ಯಾರೆ ಕೊಟ್ಟ 3 ಮಕ್ಕಳಿಗೆ ಬ್ಯಾರೆ ಕೊಟ್ಟ. ಆ 3 ಮಕ್ಕಳು ಹೋದ ಮಾತಿವ ಅಲ್ಲೇ ದುಡಿಲಾಕ ಹೋದ. ಎಲ್ಲಿ ದೊರಿನೇಳ ದುಳ್ಗೊಂಡನ ಮನೆಗೆ ಯಾವಾಗ ಇಟ್ಟವ್ರ 7 ವರ್ಷ ಪರಿಪೂರ್ಣವಾಗಿ ಸೇವಾ ಮುಗಿತ್ತು. ಅವಾಗ ಅಲ್ಲಿ ದೊರಿನೇಳ ಎಲ್ಲಿ ಕೊಡಿನೇಳ ನಂದ್ಕೊಂಡನ ಮನಿ ಬಿಟ್ಟ ಬ್ಯಾರೆ ಕಡೆ ಹೋದ. ಬ್ಯಾರೆ ಕಡೆ ಹೋಗಿ 5 ವರ್ಷ ಇದ್ದುಕೊಂಡ ಕೆರೆಯಿಂದ ಗುರುವಿನ ಸೇವಾ ಪರಿಪೂರ್ಣವನ್ನ ಮಾಡಿ ಅಲ್ಲಿದಿಂದ ಮೂಗುತ್ತಿ ಮಡ್ಡಿ ಒಳಗ ಗುರು ಶಿಷ್ಯರು ಕೂಡಿದ್ರು. ಗುರು ಶಿಷ್ಯರ ಕೂಡಿಕೆರಿಂದ ಸಾಗಿ ಸಂಚಾರ ಮಾಡುತ್ತ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಬೆಳೆಸಿದ್ರು. ಇದೇ ಕಡಿಹಳ್ಳಿ ಕಡಬಿ ಗ್ರಾಮಕ್ಕೆ ಬಂದ ಕೆರಿಂದ ಬೆಳ್ಳಿ ಅಮ್ಮಗ ದರ್ಶನ ತಗೊಂಡ್ ಹೋಗ್ತಿದ್ರು. ಬೆಳ್ಳಿ ಅಮ್ಮ ಹೇಳ್ತಾಳ ಏನತ್ತ ಇಲ್ಲಿದಿಂದ ನೀವು ಈ ಕಡೆ ಹೋಗ್ಬೇಡ್ರಿ ಮೇಲ್ನಾಡಕ್ ಹೋಗ್ರಿ ಅಂದಳು. ಹೌದಾ ಮೇಲನಾಡಕ್ಕೆ ಹೋಗ್ರಿ ಅಂದ ಕಾಲಕ್ಕೆ ಅಲ್ಲಿದಿಂದ ಹೈದ ಕಡಬಿ ಭೂಮಿಯಾಗ ಎಲ್ಲಿ ಕಡಬಿದಿಂದ ದಾಟಿ ಹಿರೇಬುದ್ನೂರ ಭೂಮಿಯಾಗ ದಾಟುತ್ತಿದ್ರು. ಹಿರೇಬುದ್ನೂರ ಭೂಮಿಯಾಗ ದಾಟುತ್ತಿದ್ರು. ಹೆಗಡಿ ಒಬ್ಬ ಅಲ್ಲಿ ಹಾಲು ಕುಡ್ಸಾಕ್ ಬಂದ. ಅವನ ಹಾಲನ್ನ ಕುಡಿಲಿಲ್ಲ. ಮುಂದಲ್ಲಿದಿಂದ ಹುಣ್ಣೂರಕ್ಕೆ ಹೋಗಿ ಒಂದು ವಸ್ತಿಯನ್ನ ಹೊಡೆದು ಬೆಳಗಿನ ಜಾವಕ ಎದ್ದು ಅಲ್ಲಿದಿಂದ ಹಿರಣ್ಯಕೇಶ ನದಿಯನ್ನ ದಾಟಿ ಹುಕ್ಕೇರಿ ಗ್ರಾಮಕ್ಕೆ ಸಾಲ ಹುಣಚಿನವನ ಒಂದು ಕೆರಿ ದಂಡಿಗೆ ಕಟ್ಟಿತ್ತು. ಕಟ್ಟಿ ಮ್ಯಾಗ ಬಂದ ವಿಟ್ಟಪ್ಪ ಮತ್ತು ಬೀರದೇವ್ರು ಬಂದು ಬಂದ ಕೂತಾಗ ಅಲ್ಲಿ ಒಬ್ಬ ಹೆಗಡಿ ಅನ್ನತಕ್ಕಂತ ಭಕ್ತಂದ್ರ ನಮ್ಮ ಬಡ್ಡೆವ ನಾವು ಪೂಜಾರಿ ನಾನು ಹೆಗಡಿ. ನಮ್ಮ ಬಡ್ಡೆಯಾಗಿ ಅವಾಗ ಹಾಲನ್ನು ಊಟ ಮಾಡಿಸದ ಮೊದಲ ಅದಕ್ಕೆ ಹೂವಿನ ಕೇರಿ ಎತ್ತಿದ್ರು. ಗುರುವಿಗೆ ಊಟ ಮಾಡಿಸೋ ಸಲುವಾಗಿ ಹಾಲು ಯಾವಾಗ ಕಾಸಲಾಕತ್ತಿದ ಹಾಲು ಯಾವಾಗ ಉಕ್ಕೇರಿದು ಹಾಲು ಉಕ್ಕೇರಿದ ನಂತರ ಇದು ಹುಕ್ಕೇರಿ ಆಗ್ಲಿ ಅಂತೇಳಿ ಆಶೀರ್ವಾದ ಮಾಡಿದ್ರು. ನಾವು ಕಟ್ಟಿ ಮ್ಯಾಗ ಕೂತಿರತಕ್ಕಂತ ಜಾಗ ಎಡಕ ಬಲಕ ಬೀರಪ್ಪ ಆಗಲಿ ಎಡಕಿಟ್ಟಪ್ಪ ಆಗಲಿ ನಡಕ್ ನಿನ್ನ ಮೂರದ್ದೇ ಆಗಲಿ ಅಂತ ಹೇಳ್ಕಿರಿಂದ ಆಶೀರ್ವಾದ ಮಾಡಿದ್ರು. ಕಟ್ಟಿ ಮ್ಯಾಗ ಕೂತದಕ್ಕೆ ಕಟ್ಟಿಸಿದ್ದ. ಈಗ ಅಲ್ಲಿ ಇಟ್ಟಪ್ಪ ಬೀರಪ್ಪ ಕಟ್ಟಿಸಿದ್ದು 3 ಮಕ್ಕ ಪೂಜೆ ಆಗ್ತಾವ. ಅದು ಪೂಜೆ ನಮಗ್ ಸಿಕ್ಕದ. ಇದು ಒಂದು ಮಾರ್ಗ ಹಿಂಗ್ ಬಂದದ. ಇನ್ನ ಇದ್ರೊಳಗ ಬೇದ ಅನ್ನಂತದಿಲ್ಲ. ಆಯ್ತ ನಾ ಮುಗಿಸಾಕತ್ತೀನಿ ನಾನು. ಎಲ್ಲಿಗೆ ಅಂತ ಕೇಳಿದ್ರ ಇಲ್ಲಿ 12 ವರ್ಷ ಚಾಕರಿ ಪೂರ್ಣ ಆಗ್ಬೇಕಾಗಿತ್ತು. ಹೌದಿಲ್ಲ 12 ವರ್ಷ ಪೂರ್ಣ ಆಗ್ಬೇಕಾಗಿತ್ತು. 7 ವರ್ಷದಾಗ ಬಿಡಿಸಿ ಕಳಿಸಿದ್ರು. ಇನ್ನ 5 ವರ್ಷ ಯಾವ ಜಾಗದಾಗ ಇದ್ದುಕೊಂಡ ಕೆರೆಯಿಂದ ಗುರುವಿನ ಸೇವಾ ಮಾಡ್ದ. ಈ ಪೂಜೆ ಬಿಡಿಸಾಕ ಏನ ಇಲ್ಲಿ ಬಿಡಿಸಾಕತ್ತಿದ್ಲ ಕೊಡಿನೇಳ ನಂದಗೊಂಡನ ಮನೆಯಾಗಿಂದ. ಹೌದಿಲ್ಲ ಇಲ್ಲಿ ಬಿಡಿಸು ನಾವ್ ಯಾರು ಯಾಕಂತ ಕೇಳಿದ್ರೆ ನಾ ಎಲ್ಲಿಗೆ ಬಿಟ್ಟಿರ್ತನಲ್ಲ ಅಲ್ಲಿದಿಂದ ಮುಂದೆ ಅವ್ರು ಮಾತಾಡೋದೈತಿ. ಇದು ನಾನು ಹಿಂಗ್ ಹೇಳ್ರಿ ಹಂಗಿಲ್ಲ. ನಾ ಕೆಲವೊಂದಿಷ್ಟು ತಂತಂದ್ ಬಿಡ್ತೀನಿ. ಅಲ್ಲಿದಿಂದ ಮುಂದೆ ಮತ್ತೆ ನೀವು ಮಾತಾಡಿದ್ರಿ ಅಂದ್ರ ಇದು ಪಟ್ಟಣ ಕಡೋಲಿಗೆ ಹೋಗಿ ಆ ಪಟ್ಟಣ ಕಡೋಲಿಗೆ ಹೋಗಿ ಅಂದ ಎಲ್ಲಿ 3 ಬೆತ್ತ ಜಾಗ ಕೇಳಿ ಯಾರತ್ತೆಕ ಕಲಮೇಶ್ವರನತ್ತೆಕ ಜಾಗ ಕೇಳಿ ಅವಾಗ ವಿಠ್ಠಲ ಬೀರದೇವರು ತಮ್ಮ ಮೈಯಾಗಿನ ಮಣ್ಣವನ್ನ ತೆಗೆದು ಒಂದು ಗೊಂಬಿ ತಯಾರು ಮಾಡ್ತಾರ. ಅವಾಗ ಸೋಮ ಮಾಲ್ದಾರ ತಿಳ್ಕರಿಂದ ನಾಮಕರಣ ಮಾಡ್ತಾರ. ಹೌದಾ ಅಲ್ಲಿಗೆ ಇದು ಮುಂದಿನ ಮತ್ತ ಕತಿಬಾಗ ಬಾಳ ಉಳಿತದೆ ಆತ್ಮೀಯ ಬಂಧುಗಳೇ. ಅದಕ್ಕೆ ಬಾಳ ಮಾತಾಡ್ಲಾರ್ದೆ ಬಾಳ ಮಾತಾಡಿ ದೈವಕ್ಕೆ ವಜ್ಜಾಗಲಾರ್ದೆ ನಮ್ಮ ಅನಭಾವಿ ಗುರುಜಿಯವರು ಆಗಿರ್ತಕ್ಕಂಥವ್ರು ಒಳ್ಳೆ ದಿವ್ಯ ಜ್ಞಾನಿಗಳು ಪ್ರಧಾನ ಪಂಡಿತರು ಸಾಕಷ್ಟು ಈ ಸಾಹಿತ್ಯದೊಳಗೆ ತಿಳ್ಕೊಂಡಿರ್ತಕ್ಕಂಥ ಅನಭಾವಿ ಗುರುಜಿಯವರಿಗೆ ಆ ಕಳಕಳಿ ವಿನಂತಿ. ನಾನು ಮಾತಾಡುವಂತ ಮಾತಿನಲ್ಲಿ ಏನಾದ್ರೂ ಅಲ್ಪ ದೋಷ ಕಂಡು ಬಂದ್ರ ನನ್ನಲ್ಲಿ ಆಗಿರತಕ್ಕಂತ ತಪ್ಪನ್ನ ಬದಿಗೆ ಒತ್ತಿ ಒಪ್ಪನಂತದು ತಮ್ಮಂತರಾತ್ಮದಲ್ಲಿ ಇಟ್ಟುಕೊಂಡು ಈ ಕಲಾ ಸಂಘಿಗಾಯ್ತು ಮತ್ತು ನಮಗಾಯ್ತು ಆಶೀರ್ವಾದ ಮಾಡಿ ನಾವ್ ಎಲ್ಲರೇ ಬಿಟ್ಟಿ ತಪ್ಪಿದ್ದು ಅಂದ್ರ ತಪ್ಪನ್ನ ತಿದ್ದಿ ಬುದ್ಧಿ ಹೇಳಿ ಅಪ್ಪ ಇದು ಇನ್ನ ಹಿಂಗ ಮುಂದದ ತಿಳ್ಕೊಂಡು ಕಿರಿಂದ ಮಾತಾಡತ್ ಹೇಳಿ ನಮಗ ಆಶೀರ್ವಚನ ನೀಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಕೇಳ್ಕೊಂಡು ನನ್ನೆರಡು ಮಾತುಗಳನ್ನ ಮುಗಿಸಿ ಒಂದು 4 ನುಡಿ ಕ್ಯಾಲಿ ಹಾಡಿ ನಮ್ಮ ಅನಭಾವಿ ಗುರುಜಿಯವ್ರಿಗೆ ಪಳೆ ಹೋಗ್ತದೆ.